Are you glad this morning hour? ಈ ಮುಂಜಾನೆ ಸಮಯದಲ್ಲಿ ನೀವು ಆನಂದವಾಗಿದ್ದೀರಾ? ಆಮೆನ್. Are you happy? ಸಂತೋಷವಾಗಿದ್ದೀರಾ? Hallelujah. Hallelujah. Bible says only in the presence of the Lord is a fullness of joy. ಸತ್ಯವೇದ ಹೇಳುತ್ತದೆ ಆತನ ಸನ್ನಿಧಿಯಲ್ಲಿ ಮಾತ್ರವೇ ನಮಗೂ ತುಂಬಿಸಲ್ಪಟ್ಟಿರುವಂಥ ಆನಂದವಿರುತ್ತದೆ ಎಂದು. Amen. ಆಮೆನ್. Amen. It says that in the presence of the Lord is fullness of joy. ಎಷ್ಟು ಜನರು ಹೇಳ್ತಾರೆ ಆತನ ಸನ್ನಿಧಿಯಲ್ಲೇ ನನಗೆ ಸಂಪೂರ್ಣ ಆನಂದವಿದೆ ಎಂದು. ಆಮೆನ್. King David said, ಅರಸನಾಗಿರುವಂಥ ದಾವೀದನು ಹೇಳಿದ್ದಾರೆ, if somebody calls me ಯಾರಾದರೂ come into the temple, ಯಾರಾದರೂ ದೇವರ ಮಂದಿರದಲ್ಲಿಗೆ ಹೋಗೋಣ ಬಾ ಅಂತ ನನ್ನನ್ನು ಕರೆದರೆ, I am so glad, he said. ಆತನು ಹೇಳಿದ್ದಾನೆ ನಾನು ಬಹಳಷ್ಟು ಆನಂದವಾಗಿದ್ದೇನೆ ಎಂದು. Amen. ಆನಂದವಾಗಿ Are ಹೋಗುತ್ತೇನೆ. you happy to be here? ನೀವು ಇಲ್ಲಿ ಇರುವುದಕ್ಕೆ ಸಂತೋಷವಾಗಿದ್ದೀರಾ? ಆಮೆನ್. ಯಾರನ್ನ ದೂಕಿ ಕಳಿಸಿದಾರೆ ಇಲ್ಲಿಗೆ? ಯಾರಾದರೂ ನಿನ್ನನ್ನು ಒತ್ತಾಯ ಮಾಡಿ ಕಳಿಸಿದ್ದಾರ, ಕರ್ಕೊಂಡು ಬಂದಾರ? You yourself came here. ನೀನೇ ಇಲ್ಲಿಗೆ ಬಂದಿದ್ದೀ. Amen. ಆಮೆನ್. Hallelujah. ಹಲ್ಲೆಲೂಯಾ. So we must be glad, we must be happy to be in his presence. ಆತನ ಸನ್ನಿಧಿಯಲ್ಲಿ ಸಹವಾಸದಲ್ಲಿರುವುದಕ್ಕೆ ಸಂತೋಷವಾಗಿ ಆನಂದವಾಗಿ ನಾವಿರಬೇಕು. I tell you, I am so glad to be in the church. ಸಭೆಯಲ್ಲಿರುವುದಕ್ಕೆ ಸಭಾಪಾಲಕರು ಬಹಳಷ್ಟು ಆನಂದ ಸಂತೋಷದಿಂದ ಇರುತ್ತಾರೆ ಅಂತ ಹೇಳ್ತಾ ಇದ್ದಾರೆ. What about you? ನಿಮ್ಮ ಬಗ್ಗೆ ಏನು ಅಂತ ಹೇಳ್ತಾರೆ? We too also better than Say that. something from your mouth. ನೀವು ಆನಂದಿಸೋದಕ್ಕಿಂತ ಇನ್ನೂ ಹೆಚ್ಚಾಗಿ ಆನಂದಿಸ್ತಾ ಇದ್ದೀರಿ. ಸ್ವಲ್ಪ ಜನ ಸುಮ್ಮನೆ ನಗುತ್ತಾ ಇದ್ದಾರೆ. ಬಾಯಿಲಿಂದ ಹೇಳ್ರಿ. ಬಾಯದಿಂದ ಹೇಳ್ರಿ. ಅವರು ಕೂಡ ರಾಯವರು ಕೂಡ ಗ್ಲಾಡ್ ಆಗಿದ್ದಾರೆ. Hallelujah. Hallelujah. Today I am sharing with you about we have overcome this world. ಈ ದಿನ ಸಭಾಪಾಲಕರು ಈ ಲೋಕವನ್ನು ನಾವು ಜಯಿಸಿದವರು ಅಂತ ಹೇಳ್ತಾ ಇದ್ದಾರೆ. Hallelujah. Hallelujah. How many say I overcome the world? ಎಷ್ಟು ಜನರು ಹೇಳ್ತಾರೆ ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು? ಅರೆ ಸ್ವಲ್ಪ ಜನ ಹೇಳ್ತಾರೆ ಅದ್ಯಾವುದು ಕ್ರಿಕೆಟ್ ಜಯಿಸಿದ್ದು ಗೊತ್ತಿದೆ, ವಾಲಿಬಾಲ್ ಜಯಿಸಿದ್ದು ಗೊತ್ತಿದೆ, ಆದರೆ ಇದ್ಯಾವುದು ಲೋಕವನ್ನು ಜಯಿಸಿದಂದ್ರೆ ಅದೇನು ನನಗೆ ಅರ್ಥ ಆಗ್ತಾ ಇಲ್ಲ. ಕ್ರಿಕೆಟ್ ವಾಲಿಬಾಲ್ ಜಯಿಸುವುದೇನೋ ಗೊತ್ತಿದೆ, ಇದೇನು ಲೋಕವನ್ನು ಜಯಿಸುವುದಂತ ಅರ್ಥ ಆಗ್ತಾ ಇಲ್ಲ ಅನ್ಬೋದು. But tell to somebody I have overcome the world. ಆದರೆ ಕೂಡ ನೀನು ಹೇಳ್ರಿ ನಾನು ಲೋಕವನ್ನು ಜಯಿಸಿದ್ದೇನೆ ಅಂತ ಹೇಳ್ರಿ. Hallelujah. Hallelujah. You have overcome the world means ಲೋಕವನ್ನು ಜಯಿಸುವುದು ಅಂದ್ರೆ ಏನರ್ಥ ಅಂದ್ರೆ you ಜಯಿಸಿದೆ have ಅಂದ್ರೆ overcome every situation what you are going through. ನೀನು ಹೋಗುವಂತ ಪರಿಸ್ಥಿತಿ ಏನೇನಿದೋ ಅದನ್ನೆಲ್ಲ ಕೂಡ ನೀನು ಜಯಿಸ್ತಾ ಹೋಗಿದೆ ಅಂತ ಅರ್ಥ. Amen. ಆಮೆನ್. You got many situations, evil, bad situations. ನಿನಗೂ ಬಹಳಷ್ಟು ಪರಿಸ್ಥಿತಿಗಳಿರ್ಬೋದು, ಅದರಲ್ಲಿ ಕೆಟ್ಟ ಪರಿಸ್ಥಿತಿಗಳು ಕೂಡ ಬಂದಿರಬಹುದು. But you have overcome that. ಆದ್ರೆ ಆ ಪರಿಸ್ಥಿತಿಗೆ ನೀನು ಜಯಿಸಿದಿ. Amen. ಆಮೆನ್. There may be evil circumstances you may be faced, but you overcome that. ನೀವು ಏನೋ ಕೆಟ್ಟಾಗಿರುವಂತ ಒಂದು ಪರಿಸ್ಥಿತಿಗಳನ್ನ ಎದುರಿಸಿರಬಹುದು, ಆದ್ರೆ ಅದನ್ನು ನೀವು ಜಯಿಸಿದಿರಿ. You may be crisis, various crises in this world. ಈ ಲೋಕದಲ್ಲಿ ಕಷ್ಟಗಳು ಸಂಕಟಗಳು ಇರಬಹುದು ಈ ಲೋಕದಲ್ಲಿ. But you overcome the world. ಆದ್ರೆ ಆ ಕಷ್ಟವು ಸಂಕಟವು ಬಂದಾಗ ನೀನು ಜಯಿಸಿದಿ. You are not given up. ನೀನು ಬಿಟ್ಟುಕೊಳ್ಳಿಲ್ಲ, ಅದರಲ್ಲಿ Somebody given up, gone away from this world. ಕೆಲವರು ಬಿಟ್ಟುಕೊಟ್ಟು ಈ ಲೋಕವನ್ನೇ ಪ್ರಯಾಣವನ್ನೇ ಮುಗಿಸಿ ಹೋಗ್ಬಿಟ್ಟಿದ್ದಾರೆ. They were defeated. ಅವರು ಸೋತು ಹೋಗಿದ್ದಾರೆ. Sickness came to you, but you overcome the sickness. ಆದ್ರೆ ನಿನಗೂ ಅನಾರೋಗ್ಯ ಬಂದಾಗ ನೀನು ಅದನ್ನು ಗೆದ್ದಿ ಜಯಿಸಿದೆ. Hallelujah. Hallelujah. You overcome. Say to somebody, I am overcomer. ಹೇಳ್ರಿ ಇತರರಿಗೆ ನಾನು ಜಯಶಾಲಿ ಆಗಿದ್ದೇನೆ, ಜಯಿಸುವ ಆತನಾಗಿದ್ದೇನೆ. Whatever the situation you may be going through today, I tell you, you are overcomer. ನೀನು ಯಾವುದೇ ಪರಿಸ್ಥಿತಿಯಿಂದ ಹೋಗುತ್ತಾ ಇದ್ರು ಕೂಡ ನೀನು ಜಯಿಸಿದವನು ಅಂತ ನಾನು ಹೇಳುತ್ತಾ ಇದ್ದಾರೆ ಸಭಾಪಾಲಕರು. Hallelujah. Hallelujah. Nothing can hold us in this world. ಈ ಲೋಕದಲ್ಲಿ ಯಾವುದೇ ಪರಿಸ್ಥಿತಿಗಳು ನಿಮ್ಮನ್ನು ಹಿಡಿಕೊಳ್ಳುವುದಕ್ಕೆ ಆಗುವುದಿಲ್ಲ. We are overcomers. ನಾವು ಜಯಿಸಿದವರು. Why? Because Bible says 1 John 4th chapter 4th verse. ಯಾಕಂದ್ರೆ ಮೊದಲನೇ ಯೋಹಾನು 4ನೇ ಅಧ್ಯಾಯ 4ನೇ ವಚನದಲ್ಲಿ ಸತ್ಯವೇದ ಹೇಳುತ್ತದೆ, We have overcome the world because greater one dwells in us. ನಾವು ಲೋಕವನ್ನು ಜಯಿಸಿದವರು ಯಾಕಂದ್ರೆ ನಮ್ಮಲ್ಲಿ ದೊಡ್ಡ ದೇವರಿದ್ದಾನೆ ಎಂದು. 1 John 5th chapter 4th verse said, ಮೊದಲನೇ ಯೋಹಾನ 5:4 ಹೇಳುತ್ತದೆ, we are born of God, we have overcome the world. ನಾವು ದೇವರಿಂದ ಹುಟ್ಟಿದ್ದೇವೆ, ಅದಕ್ಕಾಗಿ ಲೋಕವನ್ನು ಜಯಿಸಿದ್ದೇವೆ. The first reason we have overcome the world because we are born of God. ಮೊದಲನೇ ವಿಷಯವು ನಾವು ಲೋಕವನ್ನು ಜಯಿಸಿದ್ದೇವೆ ಎನ್ನುವುದಕ್ಕೆ ಕಾರಣ ನಾವು ದೇವರಿಂದ ಹುಟ್ಟಿದ್ದೇವೆ.
That's what we ಅದಕ್ಕಾಗಿ overcome. ನಾವು ಜಯಿಸಿದ್ದೇವೆ. Second thing, greater one dwells in us. ಎರಡನೇ ವಿಷಯ, 1 John 4 chapter 4th verse. ಮೊದಲನೇ ಯೋಹನ್ನ 4:4 ಪ್ರಕಾರವಾಗಿ ನಮ್ಮಲ್ಲಿ ದೊಡ್ಡಾತನು ಈ ಲೋಕದಲ್ಲಿರುವವನಿಗಿಂತ ದೊಡ್ಡಾತನು ನಮ್ಮಲ್ಲಿರುವುದರಿಂದ ನಾವು ಲೋಕವನ್ನು ಪರಿಸ್ಥಿತಿಗಳನ್ನು ಜಯಿಸಿದ್ದೇವೆ. Hallelujah. Hallelujah. That's what you are overcomer. ಅದಕ್ಕಾಗಿ ನೀವು ಜಯಶಾಲಿ, ಜಯಿಸಿದವನು. John 16 chapter 33rd verse. ಯೋಹಾನ ಸುವಾರ್ತೆ 16ನೇ ಅಧ್ಯಾಯ 33ನೇ ವಚನ ಹೇಳುತ್ತದೆ, These things I have spoken unto you, that in me thou might have peace. ಈ ವಿಷಯಗಳನ್ನು ನಾನು ನಿಮಗೆ ಹೇಳುತ್ತಾ ಇದ್ದೆ, ನನ್ನಲ್ಲಿ ನಿಮಗೆ ಸಮಾಧಾನ ಉಂಟು ಎಂದು. Amen. ಆಮೆನ್. We might have peace. Jesus said, these things I am speaking to you, you might have peace. ನಿನಗೆ ನಾನು ಈ ವಿಷಯಗಳನ್ನು ಹೇಳುತ್ತಾ ಇದ್ದೆ, ಇದರಿಂದ ನನ್ನಲ್ಲಿ ನಿಮಗೆ ಸಮಾಧಾನ ಉಂಟು. That means ಅದರರ್ಥ, when you listen God's word, ನೀನು ದೇವರ ವಾಕ್ಯವನ್ನು ಕೇಳುವಾಗೆಲ್ಲ you will have a peace. ನಿನಗೂ ಸಮಾಧಾನ ಬರುತ್ತದೆ. Hallelujah. ಹಲ್ಲೆಲೂಯಾ. That's what Jesus said. These things I am speaking to you, that you might have peace. ಅದಕ್ಕಾಗಿ ಯೇಸು ಹೇಳ್ತಾ ಇದ್ದಾರೆ, ನಾನು ಈ ವಿಷಯಗಳು ನಿನ್ನ ಸಂಗಡ ನಿನಗೆ ಹೇಳ್ತಾ ಇದ್ದೆ, ಅದರಿಂದ ನೀನು ನನ್ನಲ್ಲಿ ಸಮಾಧಾನವಾಗಿರುವಂತೆ. In this world you shall have tribulations. ಈ ಲೋಕದಲ್ಲಿ ಸಂಕಟಗಳಿದೆ ಇದ್ದೇವೆ, be of good cheer. ಆದ್ರೆ ಕೂಡ ಸಂತೋಷವಾಗಿರ್ರಿ. I have overcome the world. ನಾನು ಲೋಕವನ್ನು ಜಯಿಸಿದ್ದೇನೆ. Hallelujah. ಹಲ್ಲೆಲೂಯಾ. You may go through tribulation. ನೀವು ಸಂಕಟವಾಗಿರುವಂತ ಕಷ್ಟ ಪರಿಸ್ಥಿತಿಗಳಿಂದ ಹೋಗುತ್ತಾ ಇರಬಹುದು. You may go through crisis. ನೀನು ಕಷ್ಟಗಳಿಂದ ಹೋಗುತ್ತಾ ಇರಬಹುದು. You may go through bad situations. ಕೆಟ್ಟ ಒಂದು ಪರಿಸ್ಥಿತಿಗಳಿಂದ ಹೋಗುತ್ತಾ ಎದುರಿಸ್ತಾ ಹೋಗಬಹುದು. But I tell you, be of good cheer. ಆದ್ರೆ ನೀವು ಸಂತೋಷವಾಗಿರ್ರಿ. Be happy. ಆನಂದವಾಗಿ ಸಂತೋಷವಾಗಿರ್ರಿ. Hallelujah. ಹಲ್ಲೆಲೂಯಾ. Don't be sad. ದುಃಖದಿಂದ ಇರಬೇಡ. Always be glad. ಯಾವಾಗಲೂ ಕೂಡ ಆನಂದವಾಗಿ ಇರು. Because you are overcomer. ಯಾಕಂದ್ರೆ ನೀನು ಜಯಿಸಿದವನು. In Christ you are overcomer. ಕ್ರಿಸ್ತನಲ್ಲಿ ನೀನಿರುವುದ ಕಾರಣ ಕ್ರಿಸ್ತನು ಜಯಿಸಿದ್ದಾನೆ, ನೀನು No ಜಯಿಸಿದವನು. sickness can hold you. ಯಾವುದೇ ಅನಾರೋಗ್ಯವು ನಿನ್ನನ್ನು ಹಿಡಿಕೊಳ್ಳುವುದಕ್ಕೆ ಆಗುವುದಿಲ್ಲ. No pain can hold you. ಯಾವುದೇ ನೋವು ನಿನ್ನನ್ನು ಗಟ್ಟಿಯಾಗಿ ಹಿಡಿಕೊಳ್ಳುವುದಕ್ಕೆ No ಆಗುವುದಿಲ್ಲ. financial crisis hold you. ಯಾವುದೇ ಒಂದು ಆರ್ಥಿಕವಾಗಿರುವಂತ ಸಮಸ್ಯೆಗಳು ನಿನ್ನನ್ನು ಹಿಡಿಕೊಳ್ಳುವುದಕ್ಕೆ No ಆಗುವುದಿಲ್ಲ. bad situations can hold you. ಯಾವುದೇ ಕೆಟ್ಟ ಪರಿಸ್ಥಿತಿಗಳು ನಿನ್ನನ್ನು ಗಟ್ಟಿಯಾಗಿ ಹಿಡಿಕೊಳ್ಳುವುದಕ್ಕೆ ಆಗುವುದಿಲ್ಲ. Because we are overcomer. ಯಾಕಂದ್ರೆ ನೀನು ಕ್ರಿಸ್ತನಲ್ಲಿ ಜಯಶಾಲಿ, ಜಯಿಸಿದವನು. Think what Jesus said here. ಇಲ್ಲಿ ಯೇಸು ಏನ್ ಹೇಳಿದಾರೋ ಯೋಚಿಸ್ರಿ. He could have said, be a good cheer, that I overcome the devil. ಇಲ್ಲಿ ಯೇಸು ಸ್ವಾಮಿ ಈ ರೀತಿಯಲ್ಲಿ ಹೇಳಬಹುದಾಗಿತ್ತು, ನೀವು ಸಂತೋಷವಾಗಿರ್ರಿ, ಯಾಕಂದ್ರೆ ನಾನು ಸಾತಾನು ಜಯಿಸಿದ್ದೀನಿ ಅಂತ ಹೇಳ್ತಾ ಇಲ್ಲ. That's not what he was saying here. ಇಲ್ಲಿ ಆತನು ಈ ಮಾತು ಹೇಳ್ತಾ ಇಲ್ಲ, ನಾನು ಸಾತಾನು ಜಯಿಸಿದೆ, ನೀವು ಸಂತೋಷವಾಗಿರ್ರಿ ಎಂದು. He never said that I have overcome the spiritual things in this world. ಈ ಲೋಕದಲ್ಲಿ ಆತ್ಮೀಯ ವಿಷಯಗಳನ್ನು ಗೆದ್ದಿದೆ, ಅದಕ್ಕಾಗಿ ನೀವು ಸಂತೋಷವಾಗಿರ್ರಿ ಅಂತ ಹೇಳ್ತಾ ಇಲ್ಲ. That was not what he was saying here. ಇಲ್ಲಿ ಆತನು ಹೇಳುವುದು ಆ ವಿಷಯಗಳಲ್ಲ. What Jesus said is very significant. ಯೇಸು ಸ್ವಾಮಿ ಹೇಳುವಂತ ವಿಷಯದ ಪ್ರಾಮುಖ್ಯವಾದದ್ದು. Jesus said, ಯೇಸು ಹೇಳಿದ್ದಾರೆ, I have overcome the world. ನಾನು ಲೋಕವನ್ನು ಜಯಿಸಿದ್ದೇನೆ. What you are seeing physical world, that he is saying I have overcome the world. ನೀನು ಭೌತಿಕವಾಗಿ ಕಾಣಿಸುವಂತ ಪರಿಸ್ಥಿತಿಗಳು ಲೋಕವನ್ನು ಏನ್ ನೋಡ್ತಾ ಇದೋ ಇದನ್ನು ನಾನು ಜಯಿಸಿದ್ದೇನೆ ಅಂತ ಯೇಸು ಹೇಳ್ತಾ What you ಇದ್ದಾರೆ. are facing, the situations, bad situation today, those things, Jesus saying I have overcome those things. ನೀನು ಏನೇನು ಕೆಟ್ಟ ಪರಿಸ್ಥಿತಿಗಳನ್ನ ಎದುರಿಸ್ತಾ ಇದೆಯೋ, ತೊಂದರೆಗಳನ್ನ, ಅವೆಲ್ಲ ಕೂಡ ನಾನು ನಿನಗಾಗಿ ಎದುರಿಸಿದ್ದೇನೆ, ಜಯಿಸಿದ್ದೇನೆ ಲೋಕವನ್ನು ಅಂತ ಹೇಳ್ತಾ ಇದ್ದಾರೆ. Hallelujah. ಹಲ್ಲೆಲೂಯಾ. That means you are overcomer. Don't give up. ಅದನ್ನರ್ಥ ನೀನು ಜಯಿಸಿದವನು ಕ್ರಿಸ್ತನಲ್ಲಿ. ಬಿಟ್ಟುಕೊಡಬೇಡ ಪರಿಸ್ಥಿತಿ ನೋಡಿ. You are born in this world to live above this world. ನೀವು ಈ ಲೋಕದಲ್ಲಿ ಹುಟ್ಟಿದೀವಿ, ಕಾರಣ ಏನಂದ್ರೆ ಈ ಲೋಕದ ಮಟ್ಟಕ್ಕಿಂತ ಉನ್ನತ ಮಟ್ಟದಿಂದ ಜೀವಿಸುವುದಕ್ಕೆ. Hallelujah. ಹಲ್ಲೆಲೂಯಾ. You must live above this world because you are overcomer. ಈ ಶಾರೀರಿಕವಾಗಿ ಕಾಣಿಸುವಂತ ಲೋಕಕ್ಕಿಂತ ನೀನು ಉನ್ನತ ಮಟ್ಟವಾಗಿ ಆತ್ಮೀಯವಾಗಿ ಜೀವಿಸಬಹುದು. You must live above your financial crisis. ನೀನು ಎದುರಿಸುವಂತ ಆರ್ಥಿಕ ಪರಿಸ್ಥಿತಿಗಳಕ್ಕೆ ಮೇಲೆ ನೀನು ಜೀವಿಸಬಹುದು. You must ಅದನ್ನು live ಎದುರಿಸಿ above your sickness. ನಿನಗೆ ಇರುವಂತ ಅನಾರೋಗ್ಯ, You must live above sickness. ನೀನು ಅನಾರೋಗ್ಯದ ಮೇಲೆ, ಅಂದ್ರೆ ಅನಾರೋಗ್ಯವು ನಿನ್ನನ್ನು
ಪರಿಪಾಲಿಸದೆ ನೀನು ಜೀವಿಸಬಹುದು. Because we are overcomers. ಯಾಕಂದ್ರೆ ನಾವು ಲೋಕವನ್ನು ಜಯಿಸಿದವರು. That's what Jesus said. In this world you shall have tribulation, but cheer up. ಅದೇ ಯೇಸು ಸ್ವಾಮಿ ಹೇಳ್ತಾರೆ, ಈ ಲೋಕದಲ್ಲಿ ಮತ್ತೆ ಸಂಕಟಗಳು ಬರುತ್ತವೆ, ಆದರೆ ಸಂತೋಷಿಸಿರಿ. He made it very clear what he did for us. ನಮಗಾಗಿ ಆತನು ಏನು ಮಾಡಿದ್ದಾನೋ ಇದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಇಲ್ಲಿ. What he did for us, he made it very clear. ಆತನು ಏನು ನಮಗಾಗಿ ಮಾಡಿದ್ದಾನೋ ಬಹಳ ಸುಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. Why he said be of good cheer? ಯಾಕೆ ಸಂತೋಷವಾಗಿರ್ರಿ ಅಂತ ಹೇಳ್ತಾ ಇದ್ದಾರೆ? Because this victory, the victory what Jesus overcome the world, is on our behalf. ಯೇಸು ಸ್ವಾಮಿ ಏನು ಲೋಕವನ್ನು ಜಯಿಸಿದ್ದಾನೋ ಆ ಜಯವು ನಮ್ಮದು, ನಮ್ಮ ಪರವಾಗಿ ಆತನು ಮಾಡಿದ್ದಾನೆ. Hallelujah. Hallelujah. He came into this world, but he overcome the sickness. ಆತನು ಈ ಲೋಕಕ್ಕೆ ನಮಗಾಗಿ ಬಂದಿದ್ದಾನೆ, ಆದರೆ ಅನಾರೋಗ್ಯವನ್ನು ಆತನು ಪರಿಪಾಲಿಸಿದ್ದಾನೆ, ಜಯಿಸಿದ್ದಾನೆ. Sickness not touched his body. ಯೇಸು ಕ್ರಿಸ್ತನನ್ನು ಈ ಅನಾರೋಗ್ಯವು ಮುಟ್ಟಲಿಲ್ಲ ಆತನ ಶರೀರವನ್ನು. Because he overcome. ಆತನು ಜಯಿಸಿದ್ದಾನೆ. Amen. Amen. He came into this world, but he overcome the finances. ಆತನು ಈ ಲೋಕಕ್ಕೆ ಬಂದಿದ್ರು ಕೂಡ ಆರ್ಥಿಕ ವಿಷಯಗಳನ್ನೆಲ್ಲ ಕೂಡ ಜಯಿಸಿದ್ದಾನೆ. The tax collectors came to disciples of Jesus Christ. They asked, can your master pay the tax? ಅಲ್ಲಿ ಸುಂಕವನ್ನು ಕಟ್ಟುವವರು ಬಂದು ಕೇಳಿದ್ದಾರೆ, ಟ್ಯಾಕ್ಸ್ ಕಲೆಕ್ಟರ್ಸ್ ಬಂದು ತನ್ನ ಶಿಷ್ಯರನ್ನು ಕೇಳಿದ್ದಾರೆ, ನಿಮ್ಮ ಯಜಮಾನನು ಆ ಒಂದು ಸುಂಕವನ್ನು ಕಟ್ಟದಿಲ್ಲವೋ ಎಂದು. He said, yes, I will pay the tax. ಆ ಸಮಯದಲ್ಲಿ ಯೇಸು ಹೇಳಿದ್ದಾನೆ, ನಾವು ಕಟ್ಟುತ್ತೇವೆ ಎಂದು. He said to Peter, go and catch the fish. First fish, open the mouth, you will get a coin, pay the tax for you and me. ಅವಾಗ ಪೇತ್ರನಿಗೆ ಹೇಳಿದ್ದಾನೆ, ನೀನು ಹೋಗಿ ಏನಂತಾರೆ ನೆಟ್ ಹಾಕಿ ಅಲ್ಲಿ ಒಂದು ಮೀನು ಬರುತ್ತದೆ, ಮೊದಲನೇ ಮೀನು ಬಾಯಿ ತೆರೆದು ನೋಡುವಾಗ ಅಲ್ಲಿ ಮೀನು ಬಾಯಿ ಒಳಗಡ ನಾಣ್ಯವಿರುತ್ತದೆ, ಆ ನಾಣ್ಯವನ್ನು ನಿನಗಾಗಿ ನನಗಾಗಿ ಟ್ಯಾಕ್ಸ್ ಕಟ್ಟು ಅಂತ ಹೇಳಿದ್ದಾನೆ. You overcome that financial situation. ಆತನು ಆರ್ಥಿಕ ಪರಿಸ್ಥಿತಿಗಳನ್ನು ಜಯಿಸಿದ್ದಾನೆ. You have to overcome your financial situation through the power of the Holy Ghost. ನೀನು ನಿನ್ನ ಆರ್ಥಿಕ ವಿಷಯಗಳನ್ನೆಲ್ಲ ಕೂಡ ಪವಿತ್ರ ಆತ್ಮದೇವರ ಶಕ್ತಿಯಿಂದ ಜಯಿಸಬೇಕು. That's what speak in tongues. ಅದಕ್ಕಾಗಿ ಆತ್ಮ ಭಾಷೆಯಲ್ಲಿ ಮಾತನಾಡ್ರಿ. We are not of this world. ನಾವು ಈ ಲೋಕ ಸಂಬಂಧರಲ್ಲ. We are spiritual beings. ನಾವು ಆತ್ಮೀಯ ಜನರು. We are spiritual creatures. ನಾವು ಆತ್ಮೀಯವಾಗಿರುವಂತ ಸೃಷ್ಟಿಯಾಗಿದ್ದೇವೆ. Talk in tongues. ನಾವು ಆತ್ಮ ಭಾಷೆಯಲ್ಲಿ ಮಾತನಾಡುವವರು. Supernatural things will take place. ಅಸಾಧಾರಣ ಕಾರ್ಯಗಳು ಅಲ್ಲಿ ಪ್ರತ್ಯಕ್ಷವಾಗುತ್ತವೆ. Jesus victory over the world is ours. ಯೇಸು ಕ್ರಿಸ್ತನು ಲೋಕವನ್ನು ಜಯಿಸಿರುವಂತ ಆ ಜಯವು ನಮ್ಮ ಜಯವಾಗಿದೆ. Amen. Amen. Listen very carefully. ಚೆನ್ನಾಗಿ ಕೇಳ್ರಿ. Jesus victory over the world is nothing but over the world order. ಯೇಸು ಕ್ರಿಸ್ತನು ಲೋಕವನ್ನು ಜಯಿಸಿರುವಂತ ಜಯವು ಅದು ಏನ್ ಜಯವಂದ್ರೆ, ಲೋಕದಲ್ಲಿ ಒಂದು ವ್ಯವಸ್ಥೆ ಇದೆ, ಒಂದು ಕ್ರಮವಿದೆ, ಅದನ್ನು ಜಯಿಸಿದ್ದಾನೆ ಆ ಪರಿಸ್ಥಿತಿಗಳನ್ನು. All nations prime minister they wanted to bring new world order. ಈಗ ಎಲ್ಲ ದೇಶದ ಪ್ರಧಾನ ಮಂತ್ರಿಗಳು ಒಂದು ನ್ಯೂ ವರ್ಲ್ಡ್ ಆರ್ಡರ್, ಒಂದು ಪ್ರಪಂಚವನ್ನೆಲ್ಲ ಕೂಡ ಒಂದು ಕ್ರಮಕ್ಕೆ ತೆಗೆದುಕೊಂಡು ಬರಬೇಕಂತ ನೋಡ್ತಾ ಇದ್ದಾರೆ. Mentioned about this new world order in the parliament. ಪಾರ್ಲಿಮೆಂಟ್ದಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟರ್ ಕೂಡ ಇದರ ಬಗ್ಗೆ ಮಾತನಾಡಿದ್ದಾರೆ, ನ್ಯೂ ವರ್ಲ್ಡ್ ಆರ್ಡರ್ ತಗೊಂಡು ಬರಬೇಕು. We have overcome the world order. ಆದ್ರೆ ಆ ಪ್ರಪಂಚದ ಒಂದು ವ್ಯವಸ್ಥೆಯನ್ನು ಅವರು ಮಾಡುವಂತ ವಿಷಯಗಳನ್ನು ನಾವು ಕ್ರಿಸ್ತನಲ್ಲಿ ಜಯಿಸಿದ್ದೇವೆ. Amen. The world how it runs, that we overcome. ಲೋಕವು ಹೇಗೆ ಕಾರ್ಯ ಮಾಡುತ್ತದೋ, ಕೆಲಸ ಮಾಡುತ್ತದೋ ಆ ವಿಷಯಗಳನ್ನು ನಾವು ಜಯಿಸಿದ್ದೇವೆ. John 17 chapter 1st verse said, ಯೋಹಾನ ಸುವಾರ್ತೆ 17ನೇ ಅಧ್ಯಾಯ 1ನೇ ವಚನ ಹೇಳುತ್ತದೆ, Jesus said here, ಯೇಸು ಇಲ್ಲಿ ಹೇಳಿದ್ದಾರೆ, these words speaks Jesus, ಈ ಸತ್ಯವೇದ ಹೇಳುತ್ತದೆ, ಈ ಮಾತುಗಳೆಲ್ಲ ಯೇಸು ಮಾತನಾಡಿದ್ದಾರೆ. and lifted up his eyes to the heaven and said, ಆತನು ತನ್ನ ಕಣ್ಣುಗಳನ್ನು ಆಕಾಶದ ಕೆಳಗೆ ಎತ್ತಿ ನೋಡಿ ಹೇಳಿದ್ದಾನೆ, Father, the hour is come. ತಂದೆಯೇ, ಈಗ ಸಮಯವು ಬಂದಿದೆ, glorify thy son, ನಿನ್ನ ಮಗನನ್ನು ಮಹಿಮೆಪಡಿಸು, and thy son also may glorify thee. ನಿನ್ನ ಮಗನು ಸಹ ನಿನ್ನನ್ನು ಘನಪಡಿಸುವಂತೆ, ಮಹಿಮೆಪಡಿಸುವಂತೆ. Amen. Amen. Hallelujah. Hallelujah. What Jesus praying here, ಏನು ಯೇಸು ಇಲ್ಲಿ ಪ್ರಾರ್ಥಿಸಿದ್ದಾರೆ ಅಂದ್ರೆ, Father, glorify thy son so that your son also will glorify thee. ತಂದೆಯೇ, ನಿನ್ನ ಮಗನನ್ನು ನೀನು ಮಹಿಮೆಪಡಿಸು, ಅದರಿಂದ ನಿನ್ನ ಮಗ ಕೂಡ ನಿನ್ನನ್ನು ಮಹಿಮೆಪಡಿಸುವಂತೆ. Amen. Amen. Hallelujah. Hallelujah. That means ಅದರ ಅರ್ಥ, if you are a student, ನೀನು
ವಿದ್ಯಾರ್ಥಿ ಆಗಿದ್ರೆ you must pray like this. ನೀನು ಈ ರೀತಿಯಲ್ಲಿ ಪ್ರಾರ್ಥಿಸಬೇಕು. Lord, give the education through that I will glorify thee. ತಂದೆ, ನನಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಪ್ಪ, ನಾನು ಆ ಒಳ್ಳೆ ವಿದ್ಯಾಭ್ಯಾಸದಿಂದ ನಿನ್ನನ್ನೇ ಮಹಿಮೆ ಪಡಿಸುತ್ತೇನೆ ಎಂದು. Amen. That's what Jesus praying here. ಯೇಸು ಹಾಗೆಯೇ ಇಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. Amen. ಆಮೆನ್. You have to pray, Lord, give me the job, through that job I will glorify thee. ತಂದೆಯೇ, ನೀನು ನನಗೆ ಒಳ್ಳೆ ಕೆಲಸವನ್ನು ಕೊಡಪ್ಪ, ಆ ಕೆಲಸದಿಂದ ನಾನು ನಿನ್ನನ್ನು ಮಹಿಮೆ ಪಡಿಸುವಂತೆ ಅಂತ ಹೇಳಬೇಕು. Amen. ಆಮೆನ್. Give good wife, Lord, so that I will glorify thee. ಒಳ್ಳೆ ಹೆಂಡತಿನ ಕೊಡಪ್ಪ, ಅದರಿಂದ ನಾನು ನಿನ್ನನ್ನು ಸೇವಿಸುತ್ತೇನೆ. Give good husband, so that I will glorify thee. ಒಳ್ಳೆ ಗಂಡನ್ನು ನನಗೆ ಒದಗಿಸಪ್ಪ, ಅದರಿಂದ ನಾನು ನಿನ್ನನ್ನು ಸೇವಿಸುತ್ತೇನೆ, ನಿನ್ನನ್ನು ಮಹಿಮೆ ಪಡಿಸುತ್ತೇನೆ. Give the children, Lord, so that we glorify thee as a family. ಮಕ್ಕಳನ್ನು ಕೊಟ್ಟು ತಂದೆಯೇ, ಮಕ್ಕಳಿಂದ ನಾವು ಕುಟುಂಬವೆಲ್ಲ ಸೇರಿ ನಿನ್ನನ್ನೇ ಘನಪಡಿಸುವಂತೆ. Give me finances, Lord, so that I will glorify thee. ನನಗೆ ಆರ್ಥಿಕ ವಿಷಯಗಳನ್ನೆಲ್ಲ ಒದಗಿಸುತ್ತಂದೆ, ಹಣಕಾಸು ವಿಷಯಗಳನ್ನು, ಆ ಹಣಕಾಸಿನಿಂದ ನಿನ್ನನ್ನು ಮಹಿಮೆ ಪಡಿಸುವಂತೆ. Amen. Hallelujah. Hallelujah. But many don't pray, that's why they're going through problems. ಆದರೆ ಅನೇಕರು ಅದರಿಂದ ಪ್ರಾರ್ಥಿಸುವುದಿಲ್ಲ, ಮಹಿಮೆ ಪಡಿಸುವಂತೆ, ಅದಕ್ಕೆ ಸಮಸ್ಯೆಗಳಿಂದ ಹೋಗ್ತಾ They ಇರ್ತಾರೆ. get job, but they don't glorify God. ಅವರೇನು ಕೆಲಸವನ್ನು ಪಡೆದುಕೊಳ್ತಾರೆ, ಆ ಕೆಲಸದಿಂದ ಏನು ದೇವರನ್ನು ಮಹಿಮೆ ಪಡಿಸುವುದಿಲ್ಲ. They will get finances, but they're not glorifying God. ಅವರು ಆರ್ಥಿಕ ವಿಷಯವಾಗಿ ದೇವರಿಂದ ಸಹಾಯವನ್ನು ಹೊಂದಿಕೊಳ್ಳುತ್ತಾರೆ, ಆದರೆ ದೇವರನ್ನು ಮಹಿಮೆ They have good ಪಡಿಸುವುದಿಲ್ಲ. family, but not glorifying God. ಅವ್ರಿಗೆ ಒಳ್ಳೆ ಕುಟುಂಬವನ್ನು ದೇವರು ಕೊಟ್ಟಿರ್ತಾರೆ, ಕುಟುಂಬದಿಂದ ದೇವರನ್ನು ಮಹಿಮೆ But ಪಡಿಸುವುದಿಲ್ಲ. Jesus praying here, Lord, oh Lord, Father, glorify me so that I will glorify ಆದರೆ thee. ತಂದೆ ಯೇಸುವಿನಲ್ಲಿ ಹೇಳ್ತಾ ಇದ್ದೇನೆ, ತಂದೆಯೇ ನಿನ್ನನ್ನು ಮಹಿಮೆ ಪಡಿಸು, ನಾನು ನಿನ್ನನ್ನು ಮಹಿಮೆ ಪಡಿಸುತ್ತೇನೆ. Whatever you received from God, that is to glorify God. ನೀನು ಏನೇನು ದೇವರಿಂದ ಹೊಂದಿಕೊಂಡಿದೆಯೋ ಅದು ದೇವರನ್ನು ಮಹಿಮೆ ಪಡಿಸುವಂತೆ. If you are not ಆಮೆನ್. glorifying through that, I tell you, that won't stay with you, that will go off. ಒಂದು ವೇಳೆ ನೀನು ಆ ದೇವರು ಕೊಟ್ಟಿರುವಂತ ವಿಷಯಗಳಿಂದ ದೇವರನ್ನು ಮಹಿಮೆ ಪಡಿಸಿಲ್ಲ ಅಂದ್ರೆ ಅದು ಹಂಗೆ ನಿನ್ನ ಹತ್ರ ಇರುವುದಿಲ್ಲ, ಅದು ಹೋಗ್ಬಿಡುತ್ತದೆ. They have wings, they will fly and go off. ರೆಕ್ಕೆಗಳಿರ್ತವೆ, ಓಡ್ ಹೋಗುತ್ತವೆ. That's what, be careful. ಅದಕ್ಕಾಗಿ ಜಾಗೃತ Second word said, ಎರಡನೇ ವಚನ ಹೇಳುತ್ತದೆ, thou hast given me power over all the flesh. ನೀವು ನನಗೆ ಎಲ್ಲಾ ಜನರ ಮೇಲೆ ಶಕ್ತಿಯನ್ನು, ಅಧಿಕಾರವನ್ನು ಕೊಟ್ಟಿದೀಯಾ. Here Jesus saying, ಇಲ್ಲಿ ಯೇಸು ಹೇಳ್ತಾ ಇದ್ದಾರೆ, I am having a power over all the flesh. ಎಲ್ಲಾ ಮನುಷ್ಯರ ಮೇಲೆ ನನಗೂ ಅಧಿಕಾರವಿದೆ. He is a boss over all mankind. ಆತನು ಎಲ್ಲಾ ಮನುಷ್ಯ ಜಾತಿ ಮೇಲೆ ಯಜಮಾನನಾಗಿದ್ದಾನೆ. Over everybody. ಎಲ್ಲರ ಮೇಲೆ ಯೇಸು ಕ್ರಿಸ್ತನೇ ಯಜಮಾನನು. Why Jesus is saying, Lord, give me power over all the flesh? Why he is praying like that? ಯಾಕೆ ಯೇಸು ನನಗೆ ಶಕ್ತಿ ಕೊಡಪ್ಪ ಎಲ್ಲಾ ಮನುಷ್ಯರ ಮೇಲೆ ಅಂತ ಪ್ರಾರ್ಥಿಸ್ತಾ ಇದ್ದಾರೆ? Here says, ಇಲ್ಲಿ ಹೇಳುತ್ತದೆ, so that I give the eternal life to everyone, as many as believed me. ಅದರಿಂದ ಯಾರು ನನ್ನನ್ನು ನಂಬುತ್ತಾರೋ ಅವರೆಲ್ಲರಿಗೂ ನಿತ್ಯ ಜೀವ ಕೊಡುವಂತೆ ನನಗೆ ಕೊಡು ಅಂತ ಹೇಳಿದ್ದಾರೆ. Amen. ಆಮೆನ್. He is praying to the Father, give me the power over all the flesh, so that I give the eternal life everyone, those who believe me. ಆತನು ಭೂಮಿ ಮೇಲೆ ಬಂದಿರುವಾಗ ಹೇಳ್ತಾ ಇದ್ದಾರೆ, ಎಲ್ಲಾ ಮನುಷ್ಯರ ಮೇಲೆ ನನಗೆ ಅಧಿಕಾರವನ್ನು ಕೊಡಪ್ಪ, ಅದರಿಂದ ನಾನು ಅವರಿಗೆ ನಿತ್ಯ ಜೀವವನ್ನು ಕೊಡುವಂತೆ. ಯಾರ್ಯಾರು ನನ್ನ ನಂಬುತ್ತಾರೋ ಅವರು ನಿತ್ಯ ಜೀವನ ಹೊಂದಿಕೊಳ್ಳುವಂತೆ. Follow Jesus. ನಾವು ಕೂಡ ಯೇಸುವನ್ನು ಹಿಂಬಾಲಿಸಬೇಕು. For what you want power? ನಿನಗೆ ಯಾವ ಅಧಿಕಾರವು ಬೇಕು? To rescue people, to lead people into salvation. ಜನರನ್ನು ರಕ್ಷಣೆಯಲ್ಲಿ ನಡೆಸುವಂತೆ, ಜನರನ್ನು ಕಾಪಾಡುವಂತೆ. Whatever you received from God, I tell you that you have to use to bring people into the eternal life. ನೀನು ಏನೇನು ದೇವರಿಂದ ಅಧಿಕಾರವನ್ನು ಹೊಂದಿಕೊಳ್ಳುತ್ತೀಯೋ, ಶಕ್ತಿಯನ್ನು ಹೊಂದಿಕೊಳ್ಳುತ್ತೀಯೋ, ಅವೆಲ್ಲ ಕೂಡ ಜನರನ್ನು ರಕ್ಷಿಸುವುದಕ್ಕೆ ನೀನು ಉಪಯೋಗಿಸಬೇಕು. You have to bring unto them into the salvation of Jesus. ಅವನು ಯೇಸು ಕ್ರಿಸ್ತನ ರಕ್ಷಣೆಯಲ್ಲಿ ತೆಗೆದುಕೊಂಡು ಬರುವಂತೆ ಮಾಡಬೇಕು. That's what Jesus said, give me power over all the flesh, so that I will give eternal life to whomever you have given unto me. ಅದಕ್ಕಾಗಿ ಯೇಸು ಇಲ್ಲಿ ಹೀಗೆ ಪ್ರಾರ್ಥಿಸ್ತಾ ಇದ್ದಾರೆ, ನೀನು ನನಗೆ ಎಲ್ಲಾ ಮನುಷ್ಯರ ಮೇಲೆ ಅಧಿಕಾರವನ್ನು ಕೊಟ್ಟು, ಆ ಅಧಿಕಾರವು ಕೊಟ್ಟಿದ್ರೆ ನನ್ನನ್ನು ನಂಬುವಂತ, ನನಗೂ ನೀನು ಕೊಡಲ್ಪಟ್ಟಿರುವಂತ ಜನರೆಲ್ಲರಿಗೂ ಕೂಡ ನಾನು ನಿತ್ಯ ಜೀವವನ್ನು ಕೊಡುತ್ತೇನೆ. ನಿನಗೆ ಯಾವ ಜನರನ್ನು ದೇವರು ಕೊಟ್ಟಿದ್ದಾನೋ ಅವರೆಲ್ಲರಿಗೆ ಕೂಡ ರಕ್ಷಣೆಯಲ್ಲಿ ನಡೆಸುವಂತ ಬಾಧ್ಯತೆ ನಿನಗಿದೆ. ನಿನ್ನನ್ನು ಯಾವ ಜನರನ್ನು ದೇವರು ನೀನು ಕೊಟ್ಟಿದ್ದಾರೋ ಅವನ್ನೆಲ್ಲನೂ ರಕ್ಷಣೆಯಲ್ಲಿ ನಡೆಸುವ ಬಾಧ್ಯತೆ ನಿನ್ನದಾಗಿದೆ. ನಿನ್ನ ಗಂಡ, ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ನಿನ್ನ ಸಹೋದರರು, ನಿನ್ನ ಸ್ನೇಹಿತರು, ನಿನ್ನ ಮಿತ್ರರು, ನಿನ್ನ ಕೊಲೀಗ್ಸ್, ಯಾರ್ಯಾರು ನಿನಗೆ ಸುತ್ತಲೂ ಇದ್ದಾರೋ
ಅವರೆಲ್ಲರನ್ನು ಕೂಡ ಕ್ರಿಸ್ತನಲ್ಲಿ ನಡೆಸುವಂತ ಬಾಧ್ಯತೆ ಇದೆ ನಿನಗೆ. Amen. Hallelujah. Hallelujah. That's what Jesus is saying here. ಇದೇ ಹೇಳ್ತಾ I ಇದ್ದಾರೆ. have power over all the flesh, so that I will give eternal life to everyone, those who are given unto me. ನನಗೂ ನೀನು ಕೊಟ್ಟಿರುವಂತ ಎಲ್ಲಾ ಜನರಿಗೆ ನಾನು ನಿತ್ಯ ಜೀವ ಕೊಡುವಂತೆ ನೀನು ಅಧಿಕಾರವನ್ನು ಕೊಡಂತ ಹೇಳ್ತಾ ಇದ್ದಾರೆ. When you read the 17th chapter of John, 17ನೇ ಅಧ್ಯಾಯ ಯೋಹಾನ ಸುವಾರ್ತೆ ನೀವು ಓದುವಾಗ you understand what is will for us. ಆತನ ಚಿತ್ತವು ನಮಗಾಗಿ ಏನು ಅಂತ ನೀನು ಅರ್ಥ ಮಾಡ್ಕೊಳ್ತೀವಿ. 22nd verse said, 22ನೇ ವಚನ ಹೇಳುತ್ತದೆ, Jesus praying here, ಇಲ್ಲಿ ಯೇಸು ಪ್ರಾರ್ಥಿಸ್ತಾ ಇದ್ದಾರೆ, the glory which hast thou given me, ನೀನು ನನಗೆ ಕೊಟ್ಟಿರುವಂತಹ ಮಹಿಮೆಯನ್ನು I have given them, ನಾನು ಅವರಿಗೆ ಕೊಟ್ಟಿದ್ದೇನೆ, that they may be one, ಅವರು ಕೂಡ ನಮ್ಮ ಹಾಗೆ ಒಂದಾಗುವಂತೆ, even as we are one. ನಾವು ಒಂದಾಗಿದ ಹಾಗೆ ಅವರು ಕೂಡ ಒಂದಾಗಿ ಇರುವಂತೆ ನಿನ್ನ ಮಹಿಮೆಯನ್ನು ನೀನು ಕೊಟ್ಟಿರುವ ಮಹಿಮೆಯನ್ನು ನಾನು ಅವರಿಗೆ ಕೊಟ್ಟಿದ್ದೇನೆ. Hallelujah. Hallelujah. What is praying here? ಇಲ್ಲಿ ಏನು ಯೇಸು ಪ್ರಾರ್ಥಿಸ್ತಾ ಇದ್ದಾರೆ, Father, you have given me glory. ತಂದೆಯೇ ನೀನು ನನಗೆ ಮಹಿಮೆ ಕೊಟ್ಟಿದೀಯಾ, What glory you have given me, I will give unto them. ನನಗೂ ನೀನು ಕೊಟ್ಟಿರುವಂತ ಮಹಿಮೆಯನ್ನು ನಾನು ಅವ್ರಿಗೆ ಕೊಟ್ಟಿದ್ದೆ. That means you must be a giver. ಅದನ್ನ ಅರ್ಥ ನೀನು ಕೊಡುವವನಾಗಿರಬೇಕು. Hallelujah. Hallelujah. What Father God has given you, you must give to others. ನಿನಗೂ ದೇವರು ಏನು ಕೊಟ್ಟಿರ್ತಾನೋ ಅದನ್ನು ಬೇರೆ ಇತರಕ್ಕೂ ಕೊಡುವಂತೆ ಇರಬೇಕು. Because we must live in one. ಯಾಕಂದ್ರೆ ನಾವು ಆತನಲ್ಲಿ ಒಂದಾಗಿ ಜೀವಿಸುವಂತೆ. Hallelujah. Hallelujah. What God has given the glory to Lord Jesus Christ, He has given to the church. ದೇವರು ಏನು ತಂದೆಯಾದ ದೇವರು ಯಾವ ಮಹಿಮೆಯನ್ನು ಯೇಸು ಕೊಟ್ಟಿದ್ದಾರೋ ಆ ಮಹಿಮೆಯನ್ನು ಯೇಸು ಸಭೆಗೆ ಕೊಟ್ಟಿದ್ದಾರೆ. What the glory has given to the church, church must give, share to everyone. ಸಭೆಗೆ ದೇವರು ಕೊಟ್ಟಿರುವಂತ ಮಹಿಮೆಯನ್ನು ಇತರರು ಕೂಡ ಹಂಚಬೇಕು ಯೇಸುವಿನ ಕುರಿತು ಹೇಳಿ. Hallelujah. Hallelujah. That is referring to us. Jesus Christ gave His glory. ಅದು ನಮ್ಮ ಕುರಿತು ಹೇಳ್ತಾ ಇದೆ. ಯೇಸು ನಮಗ ಆತನ ಮಹಿಮೆಯನ್ನು ಕೊಟ್ಟಿದ್ದಾರೆ. Now we are living a glorious life because we have finances, we have job, we have family, we have health. ಈಗ ನಾವು ಮಹಿಮೆ ಉಳ್ಳುವಂತ ಜೀವನ ಜೀವಿಸ್ತಾ ಇದ್ದೇವೆ. ಒಳ್ಳೆ ಆರೋಗ್ಯದಿಂದ, ಒಳ್ಳೆ ಕುಟುಂಬದಿಂದ, ಒಳ್ಳೆ ಆರ್ಥಿಕ ಪರವಾಗಿ ಎಲ್ಲಾ ವಿಷಯಗಳ ಆತನು ಒಳ್ಳೆಯದು ಮಾಡಿದ್ದಾನೆ. Amen. Amen. We are living glorious life. ನಾವು ಮಹಿಮೆ ಉಳ್ಳುವಂತ ಜೀವನ ಜೀವಿಸ್ತಾ ಇದ್ದೇವೆ. That we must share to one another. ನಾವು ಅದನ್ನು ಒಬ್ಬರಿಗೊಬ್ಬರು ಹಂಚಿಕೊಳ್ಳಬೇಕು. Jesus has given us the glory. ಯೇಸು ನಮಗೆ ತನ್ನ ಮಹಿಮೆಯನ್ನು ಕೊಟ್ಟಿದ್ದಾರೆ. What Father has given Jesus. ತಂದೆ ಏನು ಮಹಿಮೆ ಕೊಟ್ಟಿದ್ದಾನೋ ಯೇಸುಗೆ ಆ ಮಹಿಮೆಯನ್ನು. 16th verse said, 16ನೇ ವಚನ ಹೇಳುತ್ತದೆ, Jesus praying here, they are not of the world. ಯೇಸು ಇಲ್ಲಿ ಹೇಳ್ತಾ ಇದ್ದಾರೆ, ಅವರು ಲೋಕ ಸಂಬಂಧಿಕರಲ್ಲ. I am not of the world, they are also not of the world. ನಾನು ಲೋಕ ಸಂಬಂಧಿ ಅಲ್ಲ ತಂದೆ, ಅವರು ಕೂಡ ನನ್ನ ಹಾಗೆ ಲೋಕ ಸಂಬಂಧಿಗಳು ಅಲ್ಲ. That means ಅದನರ್ಥ they are not under the world power. ಅದನರ್ಥ ಏನಂದ್ರೆ ಅವರು ಲೋಕ ವ್ಯವಸ್ಥದ ಅಧಿಕಾರದ ಶಕ್ತಿ ಕೆಳಗೆ ಇಲ್ಲ. I am not under world power. ನಾನು ಲೋಕ ವ್ಯವಸ್ಥದ ಶಕ್ತಿ ಕೆಳಗೆ ಇದ್ದಿಲ್ಲ, ಅಧಿಕಾರದ ಕೆಳಗೆ ಇದ್ದಿಲ್ಲ. They are not also not under the world power. ಅವರು ಕೂಡ ಲೋಕದ ವ್ಯವಸ್ಥದ ಅಧಿಕಾರ ಕೆಳಗೆ ಶಕ್ತಿ ಕೆಳಗೆ ಇಲ್ಲ. Don't live under the world power. ಲೋಕ ವ್ಯವಸ್ಥೆ ಏನು ಹೇಳ್ತದೋ ಆ ಪ್ರಕಾರವಾಗಿ ಅದರ ಕೆಳಗೆ ಜೀವಿಸಬೇಡ. Jesus said, ಯೇಸು ಹೇಳಿದ್ದಾರೆ, enemy is nothing in me. ವೈರಿಯ ವಿಷಯಗಳು ನನ್ನಲ್ಲಿ ಏನು ಇಲ್ಲ. Hallelujah. Hallelujah. Because we are not under the power of the world. ಲೋಕದ ವ್ಯವಸ್ಥದ ಕೆಳಗೆ ಇಲ್ಲ ಯೇಸು. If you are under the power of this world, they will take over you. ಒಂದು ವೇಳೆ ನೀನು ಲೋಕ ವ್ಯವಸ್ಥದ ಕೆಳಗೆ ಅಧಿಕಾರದ ಕೆಳಗೆ ನೀನು ಜೀವಿಸ್ತಾ ಇದ್ರೆ ಆ ವೈರಿ ಸಾತಾನ್ ನಿನ್ನ ಮೇಲೆ ಅಧಿಕಾರ ತೋರಿಸ್ತಾನೆ. We are not under the power of this world, but we own this world. ನಾವು ಲೋಕ ವೈರಿಯ ಅಧಿಕಾರದ ಕೆಳಗಿಲ್ಲ, ಆದರೆ ಈ ಲೋಕವನ್ನು ನಾವು ವಶಪಡಿಸಿಕೊಂಡಿದ್ದೇವೆ, ನಾವು ಸ್ವಂತ ಮಾಡಿಕೊಂಡಿದ್ದೇವೆ ಕ್ರಿಸ್ತನಲ್ಲಿ. 17th verse said, 17ನೇ ವಚನ ಹೇಳುತ್ತದೆ, Jesus praying, sanctify them through thy truth. ಯೇಸು ಹೇಳ್ತಾ ಇದ್ದಾರೆ ಪ್ರಾರ್ಥಿಸ್ತಾ, ಅವರನ್ನು ನಿನ್ನ ಒಂದು ಸತ್ಯದಿಂದ ಅವರನ್ನು ಪ್ರತಿಷ್ಠೆ ಮಾಡು. Thy word is truth. ನಿನ್ನ ವಾಕ್ಯವೇ ಸತ್ಯವು. Amen. Amen. Hallelujah. Hallelujah. Only word of God will sanctify us. ಬರೇ ದೇವರ ವಾಕ್ಯವೇ ನಮ್ಮನ್ನು ಪ್ರತಿಷ್ಠೆ ಮಾಡುತ್ತದೆ. Amen. 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 Only word of God purify us. ದೇವರ ವಾಕ್ಯವೇ ನಮ್ಮನ್ನು ಪರಿಶುದ್ಧ ಮಾಡುತ್ತದೆ. When you go and read God's word, ದೇವರ ವಾಕ್ಯವು ನೀನು
ಓದ್ತಾ ಇರುವಾಗ, when you listen God's word, ದೇವರ ವಾಕ್ಯವು ನೀನು ಕೇಳ್ತಾ ಇರುವಾಗ, that will purify you. ಆ ವಾಕ್ಯವು ನಿನ್ನನ್ನು ಪರಿಶುದ್ಧಪಡಿಸುತ್ತದೆ. That gives strength to overcome some weaknesses. ನಿನ್ನ ಬಲಹೀನತೆಯನ್ನು ಗೆಲ್ಲುವುದಕ್ಕೆ ಆ ವಾಕ್ಯವೇ ನಿನಗೂ ಶಕ್ತಿ ಬಲವಾಗಿರುತ್ತದೆ. Because you are listening God's word, ದೇವರ ವಾಕ್ಯವು ನೀನು ಕೇಳುವುದರಿಂದ you are overcomer. ನೀನು ಜಯಶಾಲಿ You ಆಗುತ್ತೀಯ. are overcomer of your weakness. ನಿನ್ನ ಬಲಹೀನತೆ ನೀನು ಜಯಿಸ್ತೀಯಾ. Hallelujah. ಹಲ್ಲೆಲೂಯಾ. You are overcomer of your situation. ನಿನ್ನ ಪರಿಸ್ಥಿತಿಯನ್ನು ಜಯಿಸ್ತೀಯಾ. Because you have the truth of God's word. ದೇವರ ವಾಕ್ಯದ ಸತ್ಯವು ನಿನ್ನಲ್ಲಿರುವುದರಿಂದ. Amen. ಆಮೆನ್. I tell you, as the sons of God, we are not ordinary people. ದೇವ ಕುಮಾರರಾಗಿ ನಾವು ಸಾಧಾರಣ ವ್ಯಕ್ತಿಗಳಲ್ಲ. How many say, I'm Yes. ordinary? ಎಷ್ಟು ಜನರು ಹೇಳ್ತಾರೆ ನಾನು ಸಾಧಾರಣ ವ್ಯಕ್ತಿ ಎಂದು. Don't tell you I'm ordinary. ನೀನು ಸಾಧಾರಣ ವ್ಯಕ್ತಿ ಅಂತ ಹೇಳಬೇಡ. Tell to somebody I'm not ordinary. ಇತರರಿಗೆ ನೀನು ಹೇಳು ನಾನು ಸಾಧಾರಣ ವ್ಯಕ್ತಿ ಅಲ್ಲ ಎಂದು. Hallelujah. ಹಲ್ಲೆಲೂಯಾ. Amen. Amen. Be happy and tell to somebody I'm not ಸಂತೋಷವಾಗಿ ordinary. ಹೇಳ್ರಿ ಅವರಿಗೆ. Amen. ಆಮೆನ್. Hallelujah. ಹಲ್ಲೆಲೂಯಾ. Because word of God purifying us. ಯಾಕಂದ್ರೆ ದೇವರ ವಾಕ್ಯವು ನಮ್ಮನ್ನು ಪರಿಶುದ್ಧ ಮಾಡಿ ಪ್ರತಿಷ್ಠೆ ಮಾಡುತ್ತದೆ. I tell you, as we fast and pray, ನಾವು ಉಪವಾಸವಿದ್ದು ಪ್ರಾರ್ಥಿಸುವಾಗ we can change our situation. ನಾವು ನಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸುತ್ತೇವೆ. Hallelujah. ಹಲ್ಲೆಲೂಯಾ. We have the way. ನಮಗೊಂದು ಮಾರ್ಗವಿದೆ. Evil things may happen. ಕೆಟ್ಟ ವಿಷಯಗಳು ಬಂದಿರಬಹುದು. Evil situation may come. ಕೆಟ್ಟ ವಿಷಯಗಳು ಸಂಭವಿಸಬಹುದು. Financial crisis may come. ಆರ್ಥಿಕ ಸಮಸ್ಯೆ ಬಂದಿರಬಹುದು. But when we pray, ಆದರೆ ನಾವು ಪ್ರಾರ್ಥಿಸುವಾಗ we can change the things. ನಾವು ವಿಷಯಗಳನ್ನು ಬದಲಾಯಿಸುತ್ತೇವೆ. Hallelujah. ಹಲ್ಲೆಲೂಯಾ. We can change our world. ನಾವು ನಮ್ಮ ಪ್ರಪಂಚವನ್ನು ನಮ್ಮ ಸುತ್ತಲಿರುವಂತ ವಿಷಯಗಳು ಬದಲಾಯಿಸುತ್ತೇವೆ. We can change the course of this world. ಈ ಲೋಕದ ವ್ಯವಸ್ಥಾ ಕ್ರಮವನ್ನು ನಾವು ಬದಲಾಯಿಸುತ್ತೇವೆ. I tell you, we are God's answer to the problem of this world. ಈ ಲೋಕಕ್ಕೆ ಈ ನಮ್ಮ ಸುತ್ತಲಿರುವಂತ ಪ್ರಪಂಚಕ್ಕೆ ನಾವೇ ದೇವರ ಉತ್ತರವಾಗಿದ್ದೇವೆ. Amen. ಆಮೆನ್. Hallelujah. ಹಲ್ಲೆಲೂಯಾ. We are God's answers to this world. ಈ ಲೋಕಕ್ಕೆ ನಾವು ದೇವರ ಜವಾಬು ಆಗಿದ್ದೇವೆ. We don't fear. ನಾವು ಭಯಪಡುವುದಿಲ್ಲ. Many people said that this climate will be very, very tough this year. ಅನೇಕರು ಹೇಳ್ತಾರೆ ಈ ಒಂದು Very hot. ಈ ವಾತಾವರಣ ಬಹಳಷ್ಟು ಉಷ್ಣೋಗ್ರತೆ ಬಹಳ ಹೆಚ್ಚಾಗಿದೆ ಈ But we are praying continuously. We are praying every day. ಆದ್ರೆ ಪ್ರತಿದಿನ ಕೂಡ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಈ We are ವಾತಾವರಣದಲ್ಲಿ. changing this climate into cool. ಈ ವಾತಾವರಣವನ್ನು ಬದಲಾಯಿಸಿ ಕೂಲ್ ಆಗುವಂತೆ ಪ್ರಾರ್ಥಿಸ್ತಾ ಇದ್ದೇವೆ, ಬದಲಾಯಿಸಿದ್ದೇವೆ. We can change the situation. ನಾವು ಆ ಪರಿಸ್ಥಿತಿಗಳನ್ನು ಬದಲಾಯಿಸಬಹುದು. You may have pain, but you can change that ನಿನಗೆ situation. ನೋವು ಇರಬಹುದು, ಆ ನೋವು ನೀನು ಬದಲಾಯಿಸಬಹುದು You ಪ್ರಾರ್ಥಿಸಿ. may have sickness, you may have fever, but you can change. ನಿನಗೆ ಅನಾರೋಗ್ಯವಾಗಲಿ ಜ್ವರವಾಗಲಿ ಏನೇ ಇದ್ದಾಗ ನೀನು ಪ್ರಾರ್ಥಿಸಿ ಅದನ್ನು ಅಧಿಗಮಿಸಬಹುದು. You may be peaceless, but I tell you, you can change and bring peace to you. ನಿನಗೆ ಸಮಾಧಾನವಿಲ್ಲದೆ ಅಸಮಾಧಾನದಿಂದ ಇರಬಹುದು, ಆದರೆ ನೀನು ಸಮಾಧಾನವನ್ನು ಪ್ರಾರ್ಥಿಸಿ ಸಮಾಧಾನವನ್ನು ಪ್ರಕಟಿಸಿ ಸಮಾಧಾನದಿಂದ ಇರಬಹುದು. You have to say yourself, I'm God's answer to my family. ನೀನು ಹೇಳಬೇಕು, ನನ್ನ ಕುಟುಂಬಕ್ಕೆ ನಾನು ದೇವರ ಉತ್ತರವಾಗಿದೆ, I'm ಜವಾಬಾಗಿದೆ. God's answer to my nation. ನನ್ನ ದೇಶಕ್ಕೆ ಕೂಡ ನಾನೇ ದೇವರ ಜವಾಬಾಗಿದೆ ಅಂತ ಹೇಳಬೇಕು. That's what Bible says. We are peace to our world. ಅದಕ್ಕಾಗಿ ವಾಕ್ಯ ಹೇಳುತ್ತದೆ, ನಾವು ನಮ್ಮ ಪ್ರಪಂಚಕ್ಕೆ ನಮ್ಮ ಲೋಕಕ್ಕೆ ನಾವು ಸಮಾಧಾನ ಕೊಡುವವರು. We can create peace. ನಾವು ಸಮಾಧಾನವನ್ನು ಸೃಷ್ಟಿಸುತ್ತೇವೆ. Amen. ಆಮೆನ್. If dog barking, ಒಂದು ವೇಳೆ ನಾಯಲ್ಲಿ ಉಗುಳ್ತಾ ಇದ್ರೆ ನೀನ್ ಹಂಗೆ ಕೇಳ್ಕೊಂತ ಕುಂದಿರ್ತೆ ಏನದು? ಹಂಗೆ ಸುಮ್ಮನೆ ಸುಮ್ಕಿರ ಅಂತದ ಹೇಳ್ತದೆ. ನೀನು ಹೋಗಿ ಅದಕ್ಕೆ ಅರ್ಥ ಆಗೋದಿಲ್ಲ, ಆದ್ರೆ ಕೂಡ ಸುಮ್ಕಿರ ಅಂತದೆ. ಅದಕ್ಕೆ ಅರ್ಥ ಆಗಿಲ್ಲ ಅಂದ್ರೆ ಸುಮ್ಮನೆ ಅಂತ ಇಲ್ಲ ಹೆಂಗ ಅದು ಸುಮ್ಕಿರ್ತದ. ಅದು ಅವಾಗ ಗದರಿಸಿದಾಗ ಸುಮ್ಮನೆ ಇರುತ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮಗೆ ಸಮಾಧಾನ ಇಲ್ಲದ್ರೆ ಸುಮ್ಕಿರೋದಲ್ಲ ನಾವು. ನಮ್ಗೆ ಸಮಾಧಾನವಿಲ್ಲ ಸುಮ್ಕಿರ ಅಂತ ಹೇಳಿದ್ರೆ ಎಲ್ಲ ಸಮಾಧಾನವಾಗ್ತದೆ. ನೀನು ಹೇಳಬೇಕು, ಗದರಿಸಿ ಪ್ರಾರ್ಥಿಸಿ ಅದನ್ನು ತೆಗೆದು ಹಾಕಿ ಸಮಾಧಾನವಾಗಿರು ಅಂತ ಹೇಳಿ ಮಾತನಾಡಬೇಕು. ಆಮೆನ್. ಶಾಲೋಮ್ ಅಂತ ಹೇಳುವಾಗ ಯು ವಿಲ್ ಗೆಟ್ ಪೀಸ್. ನೀನು ಶಾಲೋಮ್ ಅಂತ ಹೇಳಿದ್ವಾಗ ಸಮಾಧಾನವ ಅಭಿವೃದ್ಧಿ ಅದರಲ್ಲಿ ಇರುತ್ತದೆ. Peace be unto you means they will get peace. ನೀನು ಸಮಾಧಾನ ಉಂಟಾಗಲಿ ಅಂದಾಗ ಸಮಾಧಾನ ಅವ್ರಿಗೆ ಉಂಟಾಗುತ್ತದೆ. Amen. That's what Jesus said. Whichever house you are entering, say peace to them. ಅದಕ್ಕಾಗಿ ಯೇಸು ಹೇಳಿದ್ದಾರೆ, ಯಾವ ಮನೆಯಲ್ಲಿ ಪ್ರವೇಶಿಸ್ತೀಯೋ ಅವರಿಗೆ ಸಮಾಧಾನವನ್ನು ಪ್ರಕಟಿಸಿರಿ. That means you are a person, you can change your world. ಅಂದ್ರೆ ನೀನು ಆ ಪರಿಸ್ಥಿತಿಗಳನ್ನು ಬದಲಾಯಿಸುವಂತ ವ್ಯಕ್ತಿಯಾಗಿದ್ದೀ ಲೋಕವನ್ನು.
That's what I tell you. We just don't look our problems. I tell you, we can change the things. ನಾವು ಸಮಸ್ಯೆಗಳ ಕಡೆ ನೋಡುವವರಲ್ಲ, ಆ ಸಮಸ್ಯೆಯನ್ನು ಬದಲಾಯಿಸುವವರಾಗಿದ್ದೇವೆ. When things goes wrong, I tell you, just we don't look, but we change those situations. ಪರಿಸ್ಥಿತಿಗಳು ಕೆಟ್ಟದಾಗಿ ಹೋಗ್ತಾ ಇರುವಾಗ ಸುಮ್ಮನೆ ನೋಡುವವರಲ್ಲ, ಅದನ್ನು ಬದಲಾಯಿಸುವವರಾಗಿದ್ದೇವೆ. Amen. Amen. ಬೇರೆ ಮಕ್ಕಳು ಕೆಟ್ಟ ಹೋಗ್ತಾ ಇದ್ರೆ ಹಂಗಿರೋದಲ್ಲ, ನಾವು ಪ್ರಾರ್ಥನೆ ಮಾಡಿ ಬದಲಾಯಿಸುತ್ತೇವೆ. ಮಕ್ಕಳು ಕೆಟ್ಟೋಗ್ತಾ ಇದ್ದಾರೆ ಅಂತ ಹಿಂಗ ನೋಡೋರಲ್ಲ, ಆ ಪರಿಸ್ಥಿತಿಯನ್ನು ಬದಲಾಯಿಸುವಂತೆ ಪ್ರಾರ್ಥಿಸ್ತೇವೆ ಅವರಿಗಾಗಿ. Because we are praying to the living God. ಯಾಕಂದ್ರೆ ನಾವು ಸತ್ಯವಾದ ದೇವರನ್ನು ಪ್ರಾರ್ಥಿಸ್ತಾ ಇದ್ದೇವೆ. I tell you, we change through the prayers. ಪ್ರಾರ್ಥನೆಗಳಿಂದ ಪರಿಸ್ಥಿತಿಗಳನ್ನು ಬದಲಾಯಿಸುತ್ತೇವೆ. 23rd verse said, 23ನೇ ವಚನ ಹೇಳುತ್ತದೆ, Jesus prayed, ಯೇಸು ಪ್ರಾರ್ಥಿಸಿದ್ದಾರೆ, I in them and thou art in me. ನಾನು ಅವರಲ್ಲಿದ್ದೇನೆ, ನೀನು ನನ್ನಲ್ಲಿದ್ದೀ ಎಂದು. Hallelujah. Hallelujah. Amen. Amen. That means ಅದನ್ನರ್ಥ ನಾವು ಕ್ರಿಸ್ತನಲ್ಲಿ ಮತ್ತು ದೇವರಲ್ಲಿ ಇದ್ದೇವೆ. ನಾವು ಕ್ರಿಸ್ತನಲ್ಲಿದ್ದೇವೆ, ತಂದೆಯಾದ ದೇವರಲ್ಲಿ ಇದ್ದೇವೆ. Hallelujah. That's what Jesus said here. ಯೇಸು ಅದೇ ಹೇಳ್ತಾ I ಇದ್ದಾರೆ, in them, ನಾನು ಅವರಲ್ಲಿದ್ದೇನೆ, thou in me. ನೀನೇನು ನನ್ನಲ್ಲಿದ್ದೀ. ದೇವರು ಯೇಸುವಿನಲ್ಲಿದ್ದಾನೆ, ಆ ಯೇಸು ಯೇಸುವೇ ನಮ್ಮಲ್ಲಿದ್ದಾನೆ. ದೇವರು ಯೇಸುವಿನಲ್ಲಿದ್ದಾರೆ, ಆ ತಂದೆಯಾದ ದೇವರಿರುವಂತ ಆ ಯೇಸುವೇ ನಮ್ಮಲ್ಲಿದ್ದಾರೆ. ಅಂದ್ರೆ ನಮ್ಮಲ್ಲಿ ತಂದೆಯಾದ ದೇವರಿದ್ದಾರೆ, ಯೇಸು ಇದ್ದಾರೆ. That's what Bible says. I in them, thou in me, so that they may be perfect. ನಾನು ಅವರಲ್ಲಿ, ನೀನು ನನ್ನಲ್ಲಿರುವುದರಿಂದ ಅವರು ಪರಿಪೂರ್ಣರಾಗುವಂತೆ ಆಗುತ್ತದೆ. Now we are perfect. Why? Because Jesus Christ is in us. Father God is in Jesus. ನಾವು ಪರಿಪೂರ್ಣರಾಗಿದ್ದೇವೆ. ಕಾರಣ ಏನಂದ್ರೆ ಕ್ರಿಸ್ತನ್ ನಮ್ಮಲ್ಲಿದ್ದಾರೆ, ಆ ಕ್ರಿಸ್ತನಲ್ಲಿ ತಂದೆಯಾದ ದೇವರಿದ್ದಾರೆ. Not that what we are thinking, not because of that those things what we are doing, because Father is in Jesus, Jesus is in us, we are perfect. ನಾವು ಏನೋ ವಿಷಯಗಳಿಂದಲ್ಲ ನಾವು ಪರಿಪೂರ್ಣರಾಗಿದ್ದು, ಕ್ರಿಸ್ತನ್ ನಮ್ಮಲ್ಲಿದ್ದಾನೆ, ಆ ಕ್ರಿಸ್ತನಲ್ಲಿ ತಂದೆಯಾದ ದೇವರು ಇರುವುದರಿಂದ, ತಂದೆಯಾದ ದೇವರು ಕ್ರಿಸ್ತನ್ ನಮ್ಮಲ್ಲಿರುವುದರಿಂದ ನಾವು ಪರಿಪೂರ್ಣರಂತ ವಾಕ್ಯ ಹೇಳುತ್ತದೆ. ಭಾರಿ ಜನ ಹೇಳ್ತಾರೆ, ಭಾರಿಯಪ್ಪ ಇವನು ಪಾಸ್ಟರ್ ಬರೀ ಹಿಂಗೆ ಮಾತಾಡ್ತಾ ಇರ್ತಾರ, ಪಾಸ್ಟರ್ ಬಾರೇಪ್ಪ ಹಿಂಗೇ ಮಾತಾಡ್ತಾ ಇರ್ತಾನಂತ. ನಾನು ಹಿಂಗೆ ಮಾತಾಡೋದು ಎದಕ್ಕಂದ್ರೆ ತಂದೆ ಯೇಸುವಿನಲ್ಲಿದ್ದಾನೆ, ಯೇಸು ನನ್ನಲ್ಲಿದ್ದಾನೆ. ಹಲ್ಲೆಲೂಯಾ. ಅದಕ್ಕಾಗಿ ನಾನು ಪರ್ಫೆಕ್ಟ್ ಅಂತ ಹೇಳ್ಬೋದು, ಅದಕ್ಕಾಗಿ ಪರಿಪೂರ್ಣನಂತ ಹೇಳುತ್ತೇನೆ. ಹೇಳ್ತಾ ಇದ್ದಾರೆ, say that Father is in Jesus, Jesus is in you, that's what you are perfect. ನೀನು ಹೇಳಬೇಕು, ತಂದೆಯಾದ ದೇವರು ಯೇಸುವಿನಲ್ಲಿ, ಯೇಸು ನನ್ನಲ್ಲಿರುವುದರಿಂದ ನಾನು ಪರಿಪೂರ್ಣನು ಎಂದು. Here says, ಇಲ್ಲಿ ಹೇಳುತ್ತದೆ, that they may be perfect, the world may know that thou hast sent me. ಅವರು ಯೇಸು ಹೇಳ್ತಾ ಇದ್ದಾನೆ, ಈ ಲೋಕದಲ್ಲಿರುವಂತ ಜನರು ತಿಳಿದುಕೊಳ್ಳಲಿ ನನ್ನನ್ನು ನೀನು ಕಳುಹಿಸಿದೆ ಅಂತ ತಂದೆಯೇ. Why Father is in Jesus, why Jesus in you? World must know that Father sent Jesus into this world through us. ನೀನು ತಿಳಿದುಕೊಳ್ಳಬೇಕು, ಯೇಸು ತಂದೆ ಯೇಸುವಿನಲ್ಲಿ, ಯೇಸುವು ನಿನ್ನಲ್ಲಿ ಇದ್ದಾರೆ, ಅದರಿಂದ ಲೋಕವು ತಿಳಿದುಕೊಳ್ಳಬೇಕು ತಂದೆಯಾದ ದೇವರು ಯೇಸುವನ್ನು ಭೂಮಿ ಮೇಲೆ ಕಳಿಸಿಕೊಟ್ಟಿದ್ದಾರೆ ಎಂದು ಜನರು ತಿಳಿದುಕೊಳ್ಳುವಂತೆ. So you have to tell to everybody that Jesus Christ came from God. ನೀನು ಅದಕ್ಕಾಗಿ ಎಲ್ಲರಿಗೆ ಹೇಳಬೇಕು, ದೇವರಾಗಿರುವಂತ ಆತನು ಮನುಷ್ಯನಾಗಿ ಬಂದಿದ್ದಾನೆ ಎಂದು. Amen. Amen. So here says, ಇಲ್ಲಿ ಹೇಳುತ್ತದೆ, I loved them as thou loved me. ತಂದೆಯೇ, ನೀನು ನನ್ನನ್ನು ಪ್ರೀತಿ ಮಾಡಿದ ಹಾಗೆ ನಾನು ಕೂಡ ಅವರನ್ನು ಪ್ರೀತಿ ಮಾಡಿದ್ದೇನೆ. How Father loved Jesus, the same way he loved us. ಹೇಗೆ ತಂದೆಯಾದ ದೇವರು ಯೇಸುವನ್ನು ಪ್ರೀತಿ ಮಾಡಿದಾರೋ ಹಾಗೆಯೇ ಯೇಸು ನಮ್ಮನ್ನು ಪ್ರೀತಿ ಮಾಡಿದ್ದಾರೆ. That love is so much. ಆತನ ಪ್ರೀತಿ ಬಹಳಷ್ಟಾಗಿದೆ. He wants this world to know. ಈ ಪ್ರಪಂಚವು, ಈ ಲೋಕವು, ಲೋಕದಲ್ಲಿರುವಂತ ಜನರು ತಿಳಿದುಕೊಳ್ಳಬೇಕು. Amen. We are the evidence that Jesus Christ came as God in a human flesh. ಯೇಸು ದೇವರು ಯೇಸುವಾಗಿ ಶರೀರಧಾರಿಯಾಗಿ ಈ ಲೋಕಕ್ಕೆ ಬಂದಿದ್ದಾನೆ ಅನ್ನುವಂಥ ವಿಷಯಕ್ಕೆ ನಾವೇ ರುಜುವಾಗಿರಬೇಕು. God sent Jesus. ದೇವರು ಯೇಸುವನ್ನು ಕಳುಹಿಸಿದ್ದಾರೆ. And he loved us. ಆತನು ಮತ್ತೆ ನಮ್ಮನ್ನು ಪ್ರೀತಿ ಮಾಡಿ ತೋರಿಸಿದ್ದಾರೆ. ಯೇಸುವನ್ನು ಕಳಿಸಿ. God loved Jesus. ಯೇಸುವನ್ನು ದೇವರು ಪ್ರೀತಿ ಮಾಡಿದ್ದಾರೆ. ಎಷ್ಟು ಮಾಡಿದರು? ಯೇಸುವು ಕೂಡ ನಮ್ಮನ್ನು ಪ್ರೀತಿ ಮಾಡಿದ್ದಾರೆ. ಆಮೆನ್. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾರನ್ನ ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಬಹಳ ಸಂತೋಷ ನಮಗೆ. ಯಾರಾದರೂ ಪ್ರೀತಿ ಮಾಡ್ತಾ ಇದ್ದಾರೆ ನಮ್ಮನ್ನಂದ್ರೆ ಬಹಳ ಸಂತೋಷ. ನೀನಂದ್ರೆ ನನಗೆ ಬಹಳ ಇಷ್ಟ ಅಂದ್ರೆ ಬಹಳ ಸಂತೋಷ. ಯಾರನ್ನ ಬಂದು ನೀವಂದ್ರೆ ಬಹಳ ಇಷ್ಟರಿ ಅಂದ್ರೆ ಬಹಳ ಸಂತೋಷ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಲ್ಲಿ ಯೇಸು ಅದೇ ಹೇಳ್ತಾನೆ, ನೀನಂದ್ರೆ ಬಹಳ ಇಷ್ಟ. ಇಲ್ಲಿ ಯೇಸುವಂ ಅಂತ ಇದ್ದಾನೆ, ನೀನಂದ್ರೆ ನನಗೆ ಬಹಳ ಇಷ್ಟ ಎಂದು. ಹಲ್ಲೆಲೂಯಾ. ಹಲ್ಲೆಲೂಯಾ. Be happy, cheer up, I said. I tell you.
ನೀವು ಸಂತೋಷವಾಗಿರ್ರಿ. ಯೇಸು ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದಾನಂದ್ರೆ ನೀವು ಆನಂದವಾಗಿ ಸಂತೋಷವಾಗಿರ್ರಿ. ಆತನು ನಿಮ್ಮನ್ನು ಪ್ರೀತಿ ಮಾಡುವಾಗ ಕೇಡನ್ನು ಯಾಕೆ ಕಳಿಸಿಕೊಡ್ತಾನೆ ಆತನು? If he is loving you, why he sent evil to you? Why you are so troubled? ಯಾಕೆ ನೀವು ಅಷ್ಟು ಗಲಿಬಿಲಿ Don't ಹೊಂದುತ್ತೀರಿ? be troubled. ಗಲಿಬಿಲಿ ಹೊಂದಬೇಡ್ರಿ. Hallelujah. Hallelujah. Amen. Amen. 24th verse said, 24ನೇ ವಚನ ಹೇಳುತ್ತದೆ, Jesus said, ಯೇಸು ಹೇಳಿದ್ದಾರೆ, Father, ತಂದೆಯೇ, I will ನಾನು ಇಷ್ಟಪಡ್ತಾ ಇದೆ that they also whom thou hast given me be with me. ನೀನು ನನಗೆ ಯಾರನ್ನು ಕೊಟ್ಟಿದೆಯೋ ಅವರೆಲ್ಲರೂ ಕೂಡ ನನ್ನೊಂದಿಗೆ ಇರುವಂತೆ ನಾನು ಇಷ್ಟಪಡ್ತಾ ಇದೆ. Amen. ನನ್ನ ಸಂಗಡ ಇರುವಂತೆ. See what a revelation here it is. ಇಲ್ಲಿ ಎಷ್ಟು ಪ್ರಕಟಣೆ ನೋಡ್ರಿ. Jesus said, ಯೇಸು ಹೇಳಿದ್ದಾರೆ, Father, ತಂದೆಯೇ, I will ನನಗೂ ಇಷ್ಟ, ನನಗೆ that ಇಚ್ಛೆ, they also whom thou hast given me be with me. ನಾನು ಬಯಸ್ತಾ ಇದೆಯಪ್ಪ, ನನಗೂ ಕೊಡಲ್ಪಟ್ಟಿರುವಂತೆ ಎಲ್ಲರೂ ಕೂಡ ನನ್ನ ಸಂಗಡ ಇರುವಂತೆ. ಆಮೆನ್. ಆಮೆನ್. ಪ್ರಾರ್ಥನೆ ಮಾಡ್ತಾ ಇದ್ದ ದೇವರಿಗೆ, ತಂದೆಯೇ ನೀನು ನನಗೆ ಕೊಟ್ಟಿದ್ದೀರ ಅವರೆಲ್ಲರೂ ಕೂಡ ನನ್ನ ಸಂಗಡ ಇರುವಂತೆ ನಾನು ಇಚ್ಛಿಸುತ್ತಾ ಇದ್ದೇನೆ. ತಂದೆಯೇ ನೀನು ನನಗೆ ಕೊಟ್ಟಿದೆಯಲ್ಲ ಅವರೆಲ್ಲರೂ ನನ್ನ ಸಂಗಡ ಇರುವಂತೆ ನಾನು ಬಯಸ್ತಾ ಇದೆ ಅಂತ ತಂದೆಗೆ ಬೇಡ್ತಾ ಇದ್ದಾನೆ. I tell you, this is the reason rapture going to take place. ಈ ಒಂದು ಕಾರಣದಿಂದನೇ ಸಭೆ ಮೇಲಕ್ಕೆ ಎತ್ತಲ್ಪಡುವುದು ಉಂಟು. ಯೇಸು ನಮ್ಮೆಲ್ಲರನ್ನು ಆತನ ಸಂಗಡ ಇರುವುದಕ್ಕಾಗಿ ಸಭೆಯನ್ನು ಮೇಲಕ್ಕೆ ಎತ್ತಿಕೊಂಡು ಹೋಗ್ತಾನೆ. ಯೇಸು ನಮ್ಮೆಲ್ಲರನ್ನು ಸಭೆಯಾಗಿ ಎತ್ತಲ್ಪಟ್ಟು ಆತನ ಸಂಗಡ ಇರುವುದಕ್ಕಾಗಿ ಆತನು ಪ್ರಾರ್ಥಿಸಿದಾನೆ. ನಾವು This prayer is going to be answered very soon. ಈ ಒಂದು ಪ್ರಾರ್ಥನೆ ಬಹಳಷ್ಟು ಬೇಗನೆ ಉತ್ತರ ಕೊಡಲ್ಪಡುವಂತವಾಗಿದೆ. Amen. ಆಮೆನ್. Hallelujah. Hallelujah. We taken away from here ನಾವು ಇಲ್ಲಿಂದ ಎತ್ತಲ್ಪಡುತ್ತೇವೆ to meet the Lord in the air. ಆಕಾಶದಲ್ಲಿ, ಮಧ್ಯಾಕಾಶದಲ್ಲಿ ಕರ್ತನು ಭೇಟಿ ಆಗುವಂತೆ. So shall we ever be with the Lord. ಯಾವಾಗಲೂ ನಾವು ಕರ್ತನೊಂದಿಗೆ ಇರುವಂತೆ. Once we were raptured, ಒಂದು ಸತಿ ನಾವು ಸಭೆಯಾಗಿ ಎತ್ತಲ್ಪಟ್ಟಿದ್ರೆ we will be ever with the Lord. ಕರ್ತನೊಂದಿಗೆ ಯಾವಾಗಲೂ ಇರುತ್ತೇವೆ. Hallelujah. Hallelujah. ಯಾವಾಗಲೂ ಆತನೊಂದಿಗೆ ಇರುತ್ತೇವೆ. ಯಾವಾಗಲೂ ಅದರ ಆತನೊಂದಿಗೆ ಸಲುವಾಗಿ ನಾವು ಮೇಲೆ ಕೆತ್ತಲ್ಪಡುತ್ತೇವೆ. ಆತನ ಸಲುವಾಗಿ ಮೇಲೆ ಕೆತ್ತಲ್ಪಡುತ್ತೇವೆ. That is Jesus' prayer. ಅದು ಯೇಸುವಿನ ಪ್ರಾರ್ಥನೆ ಆಗಿದೆ. That will be answered very soon. ಆ ಪ್ರಾರ್ಥನೆ ಬೇಗನೆ ಉತ್ತರ ಕೊಡುತ್ತದೆ. The world does not know who Jesus is. ಪ್ರಪಂಚಕ್ಕೆ, ಲೋಕದಲ್ಲಿರುವಂತ ಜನರಿಗೆ ಯೇಸು ಯಾರೋ ಗೊತ್ತಿಲ್ಲ. They don't know his glory. ಆತನ ಮಹಿಮೆ ಏನೋ ಗೊತ್ತಿಲ್ಲ. But he wants us to see one of these days we are going to be raptured. ಆದರೆ ಆತನು ಈ ದಿವಸಗಳಲ್ಲಿ ಒಂದು ದಿನ ನಾವು ಸಭೆ ಎತ್ತಲ್ಪಟ್ಟು ಆತನ ಮಹಿಮೆಯನ್ನು ನೋಡುವಂತೆ ಆತನು ನಿರ್ಣಯ ಮಾಡಿದ್ದಾರೆ. Amen. ಆಮೆನ್. ನೋಡುತ್ತೇವೆ. Trumpet will sound. ತುತ್ತೂರಿ ಶಬ್ದ ಮಾಡುತ್ತದೆ. Dead in Christ raised, incorruptible. ಕ್ರಿಸ್ತನಲ್ಲಿ ನಿದ್ದೆ ಮಾಡಿದವರು, ಮರಣಿಸಿದ್ದವರು ಎಬ್ಬಿಸಲ್ಪಡ್ತಾರೆ. Those who alive remain caught up together with them. ಯಾರು ಸಜೀವರಾಗಿ ಕ್ರಿಸ್ತನಲ್ಲಿದ್ದಾರೋ ಅವರು ಕೂಡ ಅವರೊಂದಿಗೆ ಎತ್ತಲ್ಪಡ್ತಾರೆ. To meet the Lord in the air. ಮಧ್ಯಾಕಾಶದಲ್ಲಿ ಕರ್ತನನ್ನು ಭೇಟಿಯಾಗುವಂತೆ ಹೋಗುತ್ತಾರೆ. So shall we ever be with the Lord. ಆದ್ದರಿಂದ ಎಂದೆಂದಿಗೂ ಕರ್ತನಲ್ಲಿ ಯಾವಾಗಲೂ ಇರುವಂತೆ. Amen. Amen. How many wanted to be with the Lord always? ಯಾವಾಗಲೂ ಕರ್ತನೊಂದಿಗೆ ಇರಬೇಕಂತ ಎಷ್ಟು ಜನರು ಇಷ್ಟಪಡ್ತಾ ಇದ್ದಾರೆ? Be prepared. ನೀನು ಸಿದ್ಧಪಡೋದಕ್ಕಾಗಿ. Hallelujah. Hallelujah. Amen. Amen. ಯಾರು ಇದನ್ನು ಬಯಸುತ್ತಾರೋ ಆತನ ಸಂಗಡ ಯಾವಾಗಲೂ ಇರುತ್ತಾರೆ. ಯಾರು ಇದನ್ನು ಬಯಸಿ ಆಶೆ ಪಡ್ತಾರೋ ಅವರೆಲ್ಲರೂ ಕೂಡ ಆತನ ಸಂಗಡ ಇರುತ್ತಾರೆ. ಆಮೇನ್. ಆಮೇನ್. ಇವಾಗ ಯಾವಾಗೋ ಒಂದ್ಸತಿ ಪಾಸ್ಟ್ ಬಗಲಿಗಿದ್ರೇ ನಾವು ಏನು ತಪ್ಪು ಮಾಡಂಗೆ ಇಲ್ಲ, ನಾವು ಬರೆಯಂಗೆ ನಾವು ಆತನ ಹೇಳಿದಂಗೆ ಜೀವಿಸ್ಬೇಕಂತಂದ್ರೆ ಯೋಚನೆ ಮಾಡ್ತಾ ಇರ್ತಾರೆ. ಅದಕ್ಕೆ ಸ್ವಲ್ಪ ಪಾಸ್ಟ್ ಆ ಕಡೆ ಹೋದರೆ ನಾನು ಆ ಕಡೆ ಹೋಗಿ ಬೀಡಿ ಸೇದು ಬರ್ಬೋದು ಅಂತಂದೆ. ಪಾಸ್ಟ್ ಆ ಕಡೆ ಹೋದರೆ ನಾನು ಆ ಕಡೆ ಹೋಗಿ ಬೀಡಿ ಸಿಗರೇಟ್ ಸೇದಬಹುದು. ಆ ಕಡೆ ಹೋದ್ರೆ ನಾನು ಯಾವ್ದು ಈ ಲೋಕದ ವಿಷಯಗಳು ಮಾಡ್ಬೋದು ಅಂತ. ನಾನು ಪಾಸ್ಟ್ ಆ ಕಡೆ ಬಗಲಿಗೆ ಹೋಗಿದ್ರೆ ಪರಲೋಕ ಹೋಗಿದ್ರೆ ಯಾವಾಗಲೂ ಆತನ ಇರ್ತಾನಂತಂದು ಹೇಳಿದ್ರೆ ಸ್ವಲ್ಪ ಜನಕ್ಕೆ ಭಯ. ಕೆಲವರಿಗೆ ಪರಲೋಕಕ್ಕೆ ಹೋಗಿದ್ರೆ ಯಾವಾಗಲೂ ಆತನ ಇರ್ತಾನಲ್ಲ ಅಂತೇಳಿ ಹೋಗಕ್ಕೆ ಇಷ್ಟಪಡಲ್ಲ. ಡೋಂಟ್ ಬಿ ಫಿಯರ್. ಭಯಪಡಬೇಡ್ರಿ ಅಲ್ಲಿ. ಆಮೆನ್. ಆಮೆನ್. ಬಿಕಾಸ್ he is our father. ಆತನ ನಮ್ಮ ತಂದೆ. He is our daddy. ಆತನ ನಮ್ಮ ತಂದೆ, ಅಪ್ಪ. We want to be with him always. ಯಾವಾಗಲೂ ಆತನೊಂದಿಗೆ ನಾವಿರಬೇಕು. Amen. Amen. Hallelujah. Hallelujah. Amen. Amen. Or you want to be caught up together? ಎಲ್ಲರೂ ಸೇರಿ ಮೇಲೆ ಕೆತ್ತಲ್ಪಡುವುದಕ್ಕೆ ನೀವು ಇಷ್ಟಪಡ್ತೀರಾ? To meet the Lord in the air. ಮಧ್ಯಾಕಾಶದಲ್ಲಿ ಕರ್ತನೊಂದಿಗೆ ಇರುವಂತೆ. I tell you, in this world God has given Jesus name. ಈ ಲೋಕದಲ್ಲಿ ನಾವು ಜೀವಿಸುವುದಕ್ಕಾಗಿ ಯೇಸು ಕ್ರಿಸ್ತನ ಹೆಸರು ನಮಗೆ ಕೊಟ್ಟಿದ್ದಾರೆ.
That name is above every name. ಆ ಯೇಸು ಕ್ರಿಸ್ತನ ಹೆಸರು ಎಲ್ಲಾ ಹೆಸರುಗಳಿಗಿಂತ ದೊಡ್ಡದು. If you want to be overcomer in this world, ಈ ಲೋಕದಲ್ಲಿ ನೀನು ಜಯಿಸಿರುವಂತ ವ್ಯಕ್ತಿಯಾಗಿರಬೇಕಂದ್ರೆ you have to use that name. ಆ ಯೇಸು ಕ್ರಿಸ್ತನ ಹೆಸರನ್ನು ನೀನು ಉಪಯೋಗಿಸಬೇಕು. Because he have overcome the world. ಯಾಕಂದ್ರೆ ಆ ಹೆಸರಿರುವಂತ ಆತನು ಜಯಿಸಿದ್ದಾನೆ ಲೋಕವನ್ನು. You have to use his name to be overcomer. ನೀನು ಜಯಿಸುವುದಕ್ಕೆ ಆತನ ಹೆಸರು ನೀನು ಉಪಯೋಗಿಸಬೇಕು. That's what he has given Jesus name. ಅದಕ್ಕಾಗಿ ಯೇಸು ಕ್ರಿಸ್ತನ ಹೆಸರು ನಮಗೆ ಕೊಟ್ಟಿದ್ದಾರೆ. Over your sickness, use that name. ನಿನ್ನ ಅನಾರೋಗ್ಯದ ಮೇಲೆ ಆಳ್ವಿಕೆ ಮಾಡುವಂತೆ ಆ ಒಂದು ಯೇಸು ಕ್ರಿಸ್ತನ ಹೆಸರನ್ನು Over ಉಪಯೋಗಿಸು. your bad situations, over your bad circumstances, use the name of Jesus. ಕೆಟ್ಟ ಪರಿಸ್ಥಿತಿಗಳಿಂದ ಆಳ್ವಿಕೆ ಮಾಡುವಂತೆ ಅದರಿಂದ ಹೊರಗೆ ಬಂದು ಪರಿಸ್ಥಿತಿని ಜಯಿಸಬೇಕಂದ್ರೆ ಯೇಸು ಕ್ರಿಸ್ತನ ಹೆಸರನ್ನು ಉಪಯೋಗಿಸು. You bad situation, get out in the name of Jesus, ಈ you say. ಕೆಟ್ಟ ಪರಿಸ್ಥಿತಿ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಿಂದ ನನ್ನಿಂದ ತೊಲಗಿ ಹೋಗು. You disturbance out of my family. ಈ ಗಲಿಬಿಲಿ ಉಂಟುಪಡಿಸುವಂತ ಆತ್ಮವೇ ನನ್ನ ಕುಟುಂಬವನ್ನು ಬಿಟ್ಟು ಹೋಗು. I speak peace to my family. ನನ್ನ ಕುಟುಂಬಕ್ಕೆ ಸಮಾಧಾನವನ್ನು ನಾನು ಪ್ರಕಟಿಸುತ್ತೇನೆ. You financial crisis, get out of my family. ಆರ್ಥಿಕ ವಿಷಯಗಳಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡುವಂತ ಆತ್ಮನೇ ನಮ್ಮ ಕುಟುಂಬವನ್ನು ಬಿಟ್ಟು ಹೋಗು. I command angels, bring the money unto me. ದೇವದೂತರಿಗೆ ಆಜ್ಞಾಪನೆ ಮಾಡ್ತಾ ಇದೆ. ದೇವದೂತರೇ ಹಣವನ್ನು ತಂದು ಕೊಡುವಂತ In the name of Jesus, I command angels. ಕ್ರಿಸ್ತನ ಹೆಸರಿನಲ್ಲಿ ಹಣವನ್ನು ತಂದು ಕೊಡ್ರಿ ಎಂದು. Amen. Amen. Use the name of Jesus. That name is a overcomer name. ಯೇಸು ಕ್ರಿಸ್ತನ ಹೆಸರನ್ನು ನೀವು ಉಪಯೋಗಿಸಿ. ಆ ಹೆಸರು ಜಯಿಸಿರುವಂತ ಹೆಸರು. That in that name every knee should bow. ಆ ಹೆಸರಿನಲ್ಲಿ ಎಲ್ಲಾ ಮೊಣಗಾಲು ಇರಬೇಕು. That means ಅದನರ್ಥ everyone should be submitted to his authority. ಪ್ರತಿ ಒಬ್ಬರು ಕೂಡ ಆತನ ಅಧಿಕಾರಕ್ಕೆ ಒಳಗಾಗಬೇಕು. Hallelujah. Hallelujah. That's what I tell you. Jesus' name is a higher name. ಅದಕ್ಕಾಗಿ ಯೇಸು ಕ್ರಿಸ್ತನ ಹೆಸರು ಎಲ್ಲಕ್ಕಿಂತ ಮೇಲಾಗಿರುವಂತ ಹೆಸರು. Bible says every tongue should be confessed. ಸತ್ಯವೇದ ಹೇಳುತ್ತದೆ ಎಲ್ಲ ನಾಲಿಗೆ ಒಪ್ಪಬೇಕು. He is the Lord of the glory of the Father. ಪರಲೋಕದ ತಂದೆಯ ಮಹಿಮೆಯ ಕರ್ತನಂತ ಎಲ್ಲ ಬಾಯಿಯಿಂದ ಜನರು ಒಪ್ಪಬೇಕು. Mark 16 chapter 15th verse. ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 15ನೇ ವಚನ ಹೇಳುತ್ತದೆ. Jesus said unto us, ಯೇಸು ನಮಗೆ ಹೇಳಿದ್ದಾರೆ, go into all the world, preach the gospel to every creation. ಎಲ್ಲಾ ಲೋಕಕ್ಕೆ ಎಲ್ಲಾ ಕಡೆ ಹೋಗಿ ಎಲ್ಲಾ ಸರ್ವ ಸೃಷ್ಟಿಗೆ ಸುವಾರ್ತೆಯನ್ನು ಪ್ರಕಟಿಸಿರಿ ಎಂದು. That means, ಅದರ ಅರ್ಥ how many read this scripture? ಎಷ್ಟು ಜನರು ಈ ವಾಕ್ಯವನ್ನು ಓದಿದ್ದಾರೆ? ಈ ವಾಕ್ಯ ಓದಿದ್ದೀರಾ ಬೈಬಲ್ನಲ್ಲಿ? ಬೈಬಲ್ನಲ್ಲಿ ಓದಿದ್ದೀರಾ? Here Jesus said, ಇಲ್ಲಿ ಯೇಸು ಹೇಳ್ತಾ ಇದ್ದಾರೆ, go into all the world, preach the gospel to every creation. ಎಲ್ಲಾ ಕಡೆಗಳಿಗೆ ಹೋಗಿ, ಲೋಕದ ಎಲ್ಲಾ ಕಡೆಗಳಿಗೆ ಹೋಗಿ ಎಲ್ಲಾ ಸೃಷ್ಟಿಗೆ ಸುವಾರ್ತೆಯನ್ನು ಪ್ರಕಟಿಸಿರಿ. That means, ಅದರರ್ಥ salvation is not only human being. ರಕ್ಷಣೆ ಅನ್ನುವಂಥದ್ದು ಬರೇ ಮನುಷ್ಯ ಜಾತಿಗೆ ಮಾತ್ರವಲ್ಲ. Hallelujah. Hallelujah. Here said gospel should be preached to all creation. ಎಲ್ಲಾ ಸೃಷ್ಟಿಗೆಲ್ಲ ಕೂಡ ಸುವಾರ್ತೆ ಸಾರಲ್ಪಡಬೇಕು. Amen. Amen. Hallelujah. Hallelujah. ನಾವೇನ್ ಮಾಡ್ತೀವಿ ಅಂದ್ರೆ ಮನುಷ್ಯರಿಗೆ ಸಾರಕ್ಕೆ ರೆಡಿ ಇಲ್ಲ, ಮನುಷ್ಯರಿಗೆ ಸಾರುವುದಕ್ಕೆ ರೆಡಿ ಇಲ್ಲ. ಎಲ್ಲ ಕ್ರಿಯೇಷನ್ಗೆ ಎಲ್ಲಿ ಸಾರ್ತೀವಿ? ಸೃಷ್ಟಿಗೆ ಕಾಣಿಸಿದಾಗೆಲ್ಲ ಯೇಸು ಕ್ರಿಸ್ತನ ಬಗ್ಗೆ ಎಲ್ಲರಿಗೆ ಸಾರಬೇಕಂತಿದೆ, ಸೃಷ್ಟಿಗೆಲ್ಲ ಸಾರಬೇಕಂತಿದೆ. ಸೃಷ್ಟಿಯಲ್ಲಿರುವ ಎಲ್ಲಾ ವಿಷಯಗಳಿಗೂ ನಾವು ಸಾರಬೇಕಂತಿದೆ. ಯೇಸು ಕ್ರಿಸ್ತ ದೇವರ ಕರ್ತನೆ. What we are preaching here, that going into the air and everywhere it is going, that words going and reaching the creation. ನಾವು ಮಾತನಾಡುವಂತ ಮಾತುಗಳು ಗಾಳಿಯಲ್ಲಿ ಪ್ರವೇಶಿಸಿ ಎಲ್ಲಾ ಕಡೆ ಕೂಡ ವ್ಯಾಪಿಸಿ ಎಲ್ಲಾ ಸೃಷ್ಟಿಗೆ ಅಲ್ಲಿ ಕೇಳಿಸಲ್ಪಡುತ್ತದೆ ವಾಕ್ಯಗಳು. I tell you, we are not only preaching the human being, we are preaching all creation. ನಾವು ಬರೇ ಮನುಷ್ಯರಿಗೆ ಮಾತ್ರ ಅಲ್ಲ ನಾವು ಬೋಧಿಸ್ತಾ ಇರುವುದು, ಎಲ್ಲಾ ಸೃಷ್ಟಿ ಕೂಡ ಅದು ತಲುಪಿಸಲ್ಪಡ್ತಾ ಇದೆ. Romans 8:19 said, ರೋಮ 8:19 ಹೇಳುತ್ತದೆ, for the earnest expectation of the creature, ಸೃಷ್ಟಿ ಎಲ್ಲ ಕೂಡ ಎದುರು ನೋಡ್ತಾ ಇದೆ, waiteth for the manifestation of the sons of God. ದೇವ ಕುಮಾರರ ಪ್ರತ್ಯಕ್ಷತೆಗಾಗಿ ಎದುರು ನೋಡ್ತಾ ಇದೆ ಸೃಷ್ಟಿ ಎಲ್ಲ. Hallelujah. Hallelujah. ಸೃಷ್ಟಿ ಎಲ್ಲ ಕೂಡ ದೇವಕುಮಾರರ ಪ್ರತ್ಯಕ್ಷತೆಗಾಗಿ ಎದುರು ನೋಡ್ತಾ ಇದೆ. ದೇವಕುಮಾರರು ಹಾಗೆ ಜೀವಿಸಿ ಕಾಣಿಸುವಂತೆ ಎದುರು ನೋಡ್ತಾ ಇದೆ. ಸೃಷ್ಟಿ ಎಲ್ಲ ಕೂಡ ದೇವಕುಮಾರರ ಪ್ರತ್ಯಕ್ಷತೆಯನ್ನು ನೋಡಬೇಕಂತ ಎದುರು ನೋಡ್ತಾ ಇದೆ. ದೇವಕುಮಾರರು ಹಾಗೆಯೇ ಜೀವಿಸುವಾಗ ಹಂಗ ಕಾಣಿಸಬೇಕು ದೇವರ ಹಾಗೆ ಅಂತ ಸೃಷ್ಟಿ ಎಲ್ಲ ನೋಡ್ತಾ ಇದೆ. You are a son of God, live as a sons of God. I tell you,
Every creation will be happy. ನೀನು ದೇವಕುಮಾರನಾಗೆ ಜೀವಿಸು, ಅವಾಗ ಸೃಷ್ಟಿ ನಿನ್ನ ನೋಡಿ ಆನಂದಿಸುತ್ತದೆ. Amen. ಆಮೆನ್. All creation waits eagerly with expectation. ಎಲ್ಲಾ ಸೃಷ್ಟಿ ಎಲ್ಲ ಕೂಡ ತವಕದಿಂದ ಎದುರು ನೋಡ್ತಾ ಇದೆ. Sons of God to be revealed. ದೇವಕುಮಾರ ಇವರಲ್ಲಿ ಕಾಣಿಸಬೇಕು ದೇವರ ಹಾಗೆ ಎಂದು. Romans 8:21 said, ರೋಮ 8:21 ಹೇಳುತ್ತದೆ, creation itself also be delivered from the bondage of corruption. ಎಲ್ಲ ಕಲುಷಿತವಾಗಿರುವಂತ ಒಂದು ಸಾತಾನ್ನ ಬಂಧನದಿಂದ ಸೃಷ್ಟಿ ಕೂಡ ವಿಮೋಚನೆ ಹೊಂದುವಂತೆ ಎದುರು ನೋಡ್ತಾ ಇದೆ. In the glorious liberty of the sons of God. ದೇವಕುಮಾರರ ಮಹಿಮೆ ಇರ್ತದಲ್ಲ, ಆ ಮಹಿಮೆಯಿಂದ ಇವರು ಸೃಷ್ಟಿ ವಿಮೋಚಿಸಲ್ಪಡುವಂತೆ ಎದುರು ನೋಡ್ತಾ ಇದೆ. ಇದರ ಅರ್ಥ ಏನಂದ್ರೆ, ಇದರ ಅರ್ಥ ಏನಂದ್ರೆ, if you live as a son of God, ನೀನು ದೇವಕುಮಾರನ ಹಾಗೆ ಭೂಮಿ ಮೇಲೆ ಜೀವಿಸಿದ್ರೆ ಕ್ಲೈಮೇಟ್ ಟೆಂಪರೇಚರ್ ಎಷ್ಟು ಕೊಡಬೇಕು ಅಷ್ಟೇ ಕೊಡುತ್ತದೆ. ಆ ಭೂಮಿ ಮೇಲೆ ಉಷ್ಣೋಗ್ರತೆ ಎಷ್ಟು ಕೊಡಬೇಕು ಅಷ್ಟೇ ಕೊಡುತ್ತದೆ. ಅದು ಕೂಡ ಹೆಚ್ಚು ಕೊಡ್ತಾ ಇದೆ, ಯಾಕಂದ್ರೆ ನಾವು ದೇವಕುಮಾರರಾಗಿ ಜೀವಿಸ್ತಾ ಇಲ್ಲ. ಅದು ಕೂಡ ಹೆಚ್ಚು ಕೊಡ್ತಾ ಇದೆ, ಯಾಕಂದ್ರೆ ನಾವು ದೇವಕುಮಾರರಾಗಿ ನೀನು ದೇವಕುಮಾರರಾಗಿ ಜೀವಿಸಿದ್ರೆ, ನೀನು ದೇವಕುಮಾರರಾಗಿ ಜೀವಿಸಿದ್ರೆ ಟೆಂಪರೇಚರ್ ಸೆಟ್ ಆಗ್ತದೆ. ಟೆಂಪರೇಚರ್ ಕೂಡ ಸೃಷ್ಟಿಯಲ್ಲಿ ಸೆಟ್ ಆಗುತ್ತದೆ. ಅದು ಕೂಡ ಹೆಚ್ಚು ಕೊಡುವುದಕ್ಕೆ ಕಷ್ಟಪಡ್ತಾ ಇದೆ. ಅದು ಕೂಡ ಹೆಚ್ಚು ಸೂರ್ಯನು ಹೆಚ್ಚು ಬಿಸಿ ಕೊಡೋದಕ್ಕೆ ಕಷ್ಟಪಡ್ತಾ ಇದೆ, ವೇದನೆ ಪಡ್ತಾ ಇದೆ. ನೀನು ದೇವಕುಮಾರನಾಗಿ ಜೀವಿಸಿದ್ರೆ ಅವೆಲ್ಲ ಕೂಡ ಬಿಡುಗಡೆ ಹೊಂದುತ್ತದೆ. ಸೂರ್ಯನು ಈಗ ಪರಿಸ್ಥಿತಿಗಳನ್ನು ನೋಡಿ ಹೆಚ್ಚು ಉಷ್ಣೋಗ್ರತೆ ಕೊಡಬೇಕಾಗಿದೆ, ಆದರೆ ಸೂರ್ಯನು ಕಷ್ಟಪಡ್ತಾ ಇದ್ದಾನೆ. ಅಯ್ಯೋ ದೈವಕುಮಾರರಿದ್ರೆ ನಾನು ಸರಿಯಾಗಿ ಕಾರ್ಯ ಮಾಡ್ತೀನಿ, ಕೆಲಸ ಮಾಡ್ತೀನಿ ಎಂದು. ಆಮೆನ್, ಆಮೆನ್, ಹಲ್ಲೆಲೂಯಾ. ಭೂಮಿ ಹೆಚ್ಚು ಫಲ ಕೊಡ್ತಾ ಇಲ್ಲ, ಅದು ಕೂಡ ಶಾಪದ ಕೆಳಗೆ ಇದೆ. ಇನ್ನು ದೇವಕುಮಾರನಾಗಿ ಜೀವಿಸುವಾಗ 100% ಫಲವನ್ನು ಹೊಂದಿಕೊಳ್ಳುತ್ತೆ. ಭೂಮಿ ಕೂಡ ಒಂದು ಶಾಪದ ಕೆಳಗಿದೆ, ಸರಿಯಾಗಿ ಫಲವನ್ನು ಕೊಡ್ತಾ ಇಲ್ಲ. ನೀನು ದೇವಕುಮಾರನಾಗಿ ಜೀವಿಸುವಾಗ ಭೂಮಿ ಫಲ ಕೊಡುತ್ತದೆ. ಆಮೆನ್, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. I tell you, God told to Isaac, ಇಸಾಕನಿಗೆ ದೇವರು ಹೇಳಿದ್ದಾರೆ, don't go anywhere. ಎಲ್ಲಿಗೆ ನೀನು ಹೋಗಬೇಡ. Don't go because of the famine. Don't go anywhere. ಈ ಒಂದು ಬರಕಾಲ ಬಂದಿದ್ದರಿಂದ ನೀನು ಎಲ್ಲಿಗೆ ಹೋಗಬೇಡ. Listen carefully. ಚೆನ್ನಾಗಿ ಕೇಳ್ರಿ. Live as a son of God here only, you will get 100-fold. ನಿನಗೆ ದೇವಕುಮಾರನಾಗಿ ಇಲ್ಲೇ ಜೀವಿಸು, ನಿನಗೆ 100% ಅಲ್ಲಿ ಫಲ ಬರುತ್ತದೆ ಅಂತ ಹೇಳಿದ್ದಾರೆ. That's what he told to Isaac. ಇಸಾಕನಿಗೆ ಅದೇ ಹೇಳಿದ್ದಾರೆ. Amen. ಆಮೆನ್. We don't need to go anywhere. ಎಲ್ಲಿಗೋ ಹೋಗಿ ನಾವು ಕಷ್ಟಪಡೋದು ಬೇಕಾಗಿಲ್ಲ. Amen. ಆಮೆನ್. I tell you, wherever you may be, you can get more money. ನೀನು ಎಲ್ಲಿದ್ರೆ ಕೂಡ ಹೆಚ್ಚು ಹಣ ಹೊಂದಿಕೊಳ್ಳಬಹುದು ದೇವಕುಮಾರನಾಗಿ ಜೀವಿಸಿ. Why? Because when you live as a son of God, everything will adjust to you. ನೀನು ದೇವಕುಮಾರನಾಗಿ ಜೀವಿಸುವುದಕ್ಕೆ ಹೋಗ್ತಾ ಇದ್ದಾಗ ಎಲ್ಲವೂ ನಿನಗೆ. ದೇವಕುಮಾರನಾಗಿ ನೀನು ಎಲ್ಲಿ ಜೀವಿಸಲಿಲ್ಲ ಅಂದ್ರೆ ನೀನು ಎಲ್ಲಿಗೆ ಹೋದ್ರೆ ಕೂಡ ನಿನಗೆ ಬರನೇ. ನೀನು ಎಲ್ಲಿ ದೇವಕುಮಾರನಾಗಿ ಜೀವಿಸದೆ ಯಾವ ಸ್ಥಳಕ್ಕೆ ಹೋದ್ರೆ ಕೂಡ ಅಲ್ಲಿ ಕೂಡ ನೀನು ಕೊರತೆನೆ ಬರಕಾಲ. But wherever you may be, live as a sons of God. I tell you, you will get plenty. ನೀನು ಎಲ್ಲಿದ್ರೆ ಕೂಡ ದೇವಕುಮಾರನಾಗಿ ಜೀವಿಸು, ನಿನಗೂ ಸಮೃದ್ಧಿ ಇರುತ್ತದೆ. Live always connected to God. ದೇವರಿಗೆ ಯಾವಾಗಲೂ ಸತ್ಸಂಬಂಧವನ್ನು ಬೆಳೆಸಿಕೊಂಡಿರು. Amen. ಆಮೆನ್. Always treat him as your father. ಯಾವಾಗಲೂ ಆತ ನಿನ್ನ ತಂದೆ ಅಂತ ನೀನು That means as a son of God, you are living means always you talk to your father. ನೀನು ದೇವಕುಮಾರನಂದ್ರೆ ನೀನು ಯಾವಾಗಲೂ ದೇವರೊಂದಿಗೆ ಮಾತನಾಡ್ತಾ ಸಹವಾಸದಲ್ಲಿ ಇರ್ತೀಯ. ಸ್ವಲ್ಪ ಜನ ಇರ್ತಾರೆ, ಅವರ ಕುಮಾರ ಅವ್ರ ಮಕ್ಕಳಿಗೆ ತಂದೆ ತಾಯಿಗೆ ಮಾತೇ ಇರೋದಿಲ್ಲ. ಸಮ್ ಪೀಪಲ್ ವರ್ ದೇರ್, ಕೆಲವರು ಇರ್ತಾರೆ ಅವರು ಅಪ್ಪ ಮಕ್ಕಳು ಮಾತಾಡೋದೇ ಇರಲ್ಲ. ಈವನ್ ಊಟ ಮಾಡಂತ ಕೂಡ, ಊಟ ಮಾಡಿದೆ ಅಂತ ಕೂಡ ಕೇಳೋದಿಲ್ಲ. ಊಟ ಮಾಡಿದಾರ ಅನ್ನೋದು ಕೂಡ ಅವ್ರ ಅಪ್ಪ ಅಮ್ಮಗೆ ಊಟ ಮಾಡಿದೆ ಕೇಳೋದಿಲ್ಲ. ಅವರ ಅಪ್ಪನು ಕೂಡ ಊಟ ಮಾಡಿದಾರ ಅಂತ ಮಕ್ಕಳು ಕೂಡ ಕೇಳುವುದಿಲ್ಲ. ಅವರು ತಂದೆಗೆ ಕುಮಾರರವರು, ಮತ್ತೆ ಅವರು ಕುಮಾರರು ತಂದೆಗೆ. ಇಫ್ ಯು ಆರ್ a sons of God, ನೀನು ದೇವಕುಮಾರರಾಗಿದ್ರೆ you will have a communication with the Father. ತಂದೆಯೊಂದಿಗೆ ನೀನು ಸಹವಾಸದಲ್ಲಿ ಇರ್ತೀಯಾ. ಆಮೆನ್. ಆಮೆನ್. ಆ ಸಹವಾಸದಲ್ಲಿದ್ರೆ ನಿನಗೆ ಯಾವ ಕೊರತೆ ಇರೋದಿಲ್ಲ. ತಂದೆಯ ಸಹವಾಸದಲ್ಲಿದ್ರೆ there shouldn't be any lack to you. ಎಲ್ಲ ಶಾಪಗಳು ಮುರಿದು ಹಾಕಲ್ಪಡುತ್ತದೆ. ಎಲ್ಲ ಶಾಪವು ಮುರಿದು ಹಾಕಲ್ಪಡುತ್ತದೆ. Hallelujah. Hallelujah. That's what the Bible says. 23rd verse. 23ನೇ ವಚನ ಹೇಳುತ್ತದೆ. So here says 22nd verse. ಇಲ್ಲಿ 22ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. We know that all creation has been groaning. ಸೃಷ್ಟಿಯೆಲ್ಲ ಕೂಡ ನರಳಾಡುತ್ತಾ ಪ್ರಸವ ವೇದನೆಯಿಂದ ಇದೆ. All the creation travaileth in pain until now. ಇಷ್ಟುವರೆಗೆ ಕೂಡ ಸೃಷ್ಟಿಯೆಲ್ಲ ಕೂಡ ನರಳಾಡುತ್ತಾ ಪ್ರಸವ ವೇದನೆಯಿಂದ ನೋವುದಿಂದ ಕಷ್ಟಪಡುತ್ತಾ ಇದೆ. ಯಾಕಂದ್ರೆ ನಾವು ದೇವಕುಮಾರರಾಗಿ ಜೀವಿಸ್ತಾ ಇಲ್ಲ. We are not
living as sons of God. Because of that sake, creation is suffering. 23rd verse says, 23ನೇ ವಚನ ಹೇಳುತ್ತದೆ, not only creation, ಸೃಷ್ಟಿ ಮಾತ್ರವಲ್ಲದೆ we ourselves ನಾವು ಕೂಡ who have the first fruit of the Spirit, ಆತ್ಮದಲ್ಲಿ ಪ್ರಥಮ ಫಲ ಅನುಭವಿಸ್ತಾ ಇರುವಂತ ನಾವು ಕೂಡ we are also groaning inwardly because we are not living as sons of God. ನಾವೇ ಆತ್ಮ ಫಲದಲ್ಲಿ ಪ್ರಥಮ ಫಲವಾಗಿರುವಂತ ಯೇಸುವನ್ನು ಹೊಂದಿಕೊಂಡಿರುವಂತ ನಾವು ಕೂಡ ಒಳಗಡೆ ಮುಳುಗುತ್ತಾ ಇದೆ. ಕಾರಣ ಏನಂದ್ರೆ ನಾವು ಕೂಡ ದೇವಕುಮಾರರಾಗಿ ಜೀವಿಸದೆ ಇದ್ದ ಕಾರಣ. We are also waiting eagerly for the adoption of the sons of God. ನಾವು ಕೂಡ ದೇವಕುಮಾರರ ಪ್ರತ್ಯಕ್ಷತೆಗಾಗಿ ಎದುರು ನೋಡ್ತಾ ಇದ್ದೇವೆ, ಆತೃತದಿಂದ ಎದುರು ನೋಡ್ತಾ ಇದ್ದೇವೆ. That means ಅದರರ್ಥ this is the redemption of our body. ಇದು ನಮ್ಮ ಶರೀರ ವಿಮೋಚನೆ ಹೇಳ್ತಾ ಇದೆ ವಿಷಯ. Amen. Amen. As we are living the sons of God, I tell you, in this world, this physical body will go and glorious body we will wear. ನಾವು ಭೂಮಿ ಮೇಲೆ ದೇವಕುಮಾರರಾಗಿ ಶರೀರದಲ್ಲಿ ಜೀವಿಸ್ತಾ ಇದ್ದೀವಿ, ಆದರೆ ಒಂದು ಕೆದುರು ನೋಡ್ತಾ ಇದ್ದೀವಿ ಶರೀರಕ್ಕೆ ವಿಮೋಚನೆ ಎಂದು. ಆ ವಿಮೋಚನೆ ಏನಂದ್ರೆ ಅಕಸ್ಮಾತ್ ಆಗಿ ದೇವರ ಮಹಿಮೆ ಶರೀರವು ಹೋಗಿ ನಾವು ಮೇಲೆ ಕೆತ್ತಲ್ಪಡುವಂತೆ. Hallelujah. Hallelujah. I tell you, if you are waiting for rapture, that is only what he says. ಇಲ್ಲಿ ಸಭೆ ಎತ್ತಲ್ಪಡುವುದಂದ್ರೆ ಇದೇ ಹೇಳ್ತಾ ಇದೆ ಇದರ ಕುರಿತು. Amen. That redemption of our bodies is only the rapture. ಎತ್ತಲ್ಪಡುವುದಂದ್ರೆ ನಮ್ಮ ಶರೀರವು ಮಹಿಮಾ ಶರೀರವಾಗಿ ವಿಮೋಚಿಸಲ್ಪಡುವುದೇ. Amen. Amen. That's what I tell you. Live as a sons of God. Suddenly your body will be redeemed. ನೀನು ದೇವಕುಮಾರರಾಗಿ ಜೀವಿಸ್ತಾ ಇರಿ, ಅಕಸ್ಮಾತ್ ಆಗಿ ಒಂದಿನ ಈ ಶರೀರವು ಮಹಿಮಾ ಶರೀರವಾಗಿ ಮಾರ್ಪಡಿಸಲ್ಪಡುತ್ತದೆ. ಕಣ್ಣುರೆಪ್ಪ ಹೊಡೆಯುವಷ್ಟು ಸಮಯದಲ್ಲಿ ನಾವು ಬದಲಾಯಿಸಲ್ಪಡುತ್ತೇವೆ. But for that there is a process. ಆದರೆ ಅದಕ್ಕೆ ಒಂದು ಪ್ರಕ್ರಿಯೆ ಇದೆ, ಪ್ರಾಸೆಸ್. In that process, ಆ ಪ್ರಕ್ರಿಯೆಯಲ್ಲಿ we have to preach the gospel. ನಾವು ಸುವಾರ್ತೆಯನ್ನು ಸಾರಬೇಕು. We have to preach the gospel and we live as a sons of God. ನಾವು ಸುವಾರ್ತೆಯನ್ನು ಸಾರಬೇಕು, ಇನ್ನೊಂದು ಕಡೆ ದೇವಕುಮಾರರಾಗಿ ಜೀವಿಸಬೇಕು. For the liberation of all creation. ಎಲ್ಲ ಸೃಷ್ಟಿ ಎಲ್ಲ ಕೂಡ ಸ್ವತಂತ್ರವಾಗಿ ಇರುವಂತೆ. Because I tell you, so much evil in this world. ಯಾಕಂದ್ರೆ ಬಹಳಷ್ಟು ಕೇಡು ಈ ಲೋಕದಲ್ಲಿ ಇದೆ. All creation groans in pain. ಎಲ್ಲ ಸೃಷ್ಟಿ ಎಲ್ಲ ಕೂಡ ನೋವುದಿಂದ ನರಳಾಡ್ತಾ ಇದೆ. Travaileth in pain. ಪ್ರಸವ ವೇದನೆಯಿಂದ ನರಳಾಡ್ತಾ ಇದೆ. But when we live as a sons of God, when we preach the gospel to all creation, ನಾವು ದೇವಕುಮಾರರಾಗಿ ಜೀವಿಸ್ತಾ ಸೃಷ್ಟಿಗೆಲ್ಲ ಕೂಡ ಸುವಾರ್ತೆ ಸಾರುವಾಗ they will be free. ಅವರೆಲ್ಲರೂ ಸ್ವತಂತ್ರರಾಗುತ್ತಾರೆ, ಆ ಸೃಷ್ಟಿ ಕೂಡ ಸ್ವತಂತ್ರವಾಗುತ್ತದೆ. We too also be redeemed in the body. ನಾವು ಕೂಡ ಶರೀರದಿಂದ ವಿಮೋಚಿಸಲ್ಪಡ್ತೇವೆ. Amen. Amen. I tell you, first Adam brought pain into this world. ಮೊದಲನೇ ಆದಾಮನು ಈ ಲೋಕಕ್ಕೆ ನೋವನ್ನು ತೆಗೆದುಕೊಂಡು ಬಂದಿದ್ದಾನೆ. He brought curse in this world. ಈ ಲೋಕಕ್ಕೆ ಶಾಪವನ್ನು ತೆಗೆದುಕೊಂಡು ಬಂದಿದ್ದಾನೆ. He brought sickness into this world. ಈ ಲೋಕಕ್ಕೆ ಅನಾರೋಗ್ಯವನ್ನು ತೆಗೆದುಕೊಂಡು ಬಂದಿದ್ದಾನೆ. He brought separation from God in this world. ಈ ಲೋಕಕ್ಕೆ ದೇವರಿಂದ ಬೇರು ಮಾಡಿ ಜೀವಿಸುವಂತ ಜೀವನ ತೆಗೆದುಕೊಂಡು ಬಂದಿದ್ದಾನೆ. But second Adam, ಆದರೆ ಎರಡನೇ ಆದಾಮನು bring the liberty, ಸ್ವತಂತ್ರತನನ್ನು ತೆಗೆದುಕೊಂಡು ಬಂದಿದ್ದಾರೆ. deliverance, ಬಿಡುಗಡೆಯನ್ನು ತೆಗೆದುಕೊಂಡು ಬಂದಿದ್ದಾರೆ. Hallelujah. Hallelujah. Blessings, ಆಶೀರ್ವಾದವನ್ನು ತೆಗೆದುಕೊಂಡು ಬಂದಿದ್ದಾರೆ. I tell you, be cheered up today. ನೀವು ಆನಂದ ಸಂತೋಷವಾಗಿರ್ರಿ. You overcome the world. ನೀನು ಕ್ರಿಸ್ತನಲ್ಲಿ ಲೋಕವನ್ನು ಜಯಿಸಿದಿ. Don't live less than that. ಅದಕ್ಕಿಂತ ಕಡಿಮೆಯಾಗಿ ಜೀವಿಸಬೇಡ. Live as a sons of God. ದೇವಕುಮಾರರಾಗಿ ಜೀವಿಸಿರಿ. Time is very short. ಸಮಯವು ಸ್ವಲ್ಪವಾಗಿದೆ. You already made as a sons of God. ಆಗಲೇ ನೀವು ದೇವಕುಮಾರರಾಗಿದ್ದೀರಿ. Don't ask God made me son of God. ದೇವಕುಮಾರರಾಗಿ ಮಾಡಂತ ಹೇಳಬೇಡ. ಕ್ರಿಸ್ತನಲ್ಲಿ born of God is a son of God. ಯಾರು ದೇವರಿಗೆ ಹುಟ್ಟಿದಾರೋ ಕ್ರಿಸ್ತನಲ್ಲಿ ನೀವು ಎಲ್ಲರೂ ಕೂಡ ದೇವಕುಮಾರರು. So what God made you, that would just live that song. ದೇವರು ಹೆಂಗ ಮಾಡಿದಾನೋ ನೀನು ದೇವಕುಮಾರರಾಗಿ ಮಾಡಿದನೋ ಆ ಜೀವನ ಜೀವಿಸಿ ಸಾಕು. In you only success is there. ನಿನ್ನಲ್ಲೇ ಸಫಲತೆ ಇದೆ. In you only health. ನಿನ್ನಲ್ಲೇ ಆರೋಗ್ಯವಿದೆ. Not from heaven. ಪರಲೋಕದಲ್ಲೆಲ್ಲ. Amen. Amen. If any sickness comes, health is in you. ಅನಾರೋಗ್ಯ ಬರುವಾಗ ಆರೋಗ್ಯವು ನಿನ್ನಲ್ಲಿದೆ. Because you are spirit man. ನೀನು ಆತ್ಮ ಮನುಷ್ಯನಾಗಿದ್ದರಿಂದ God dwells in your spirit man. ನೀನು ಆತ್ಮದೊಳಗೆ ದೇವರು ನಿವಾಸ From where ಮಾಡುತ್ತಾರೆ. that health comes? ಎಲ್ಲಿಂದ ಆರೋಗ್ಯವು ಬರುತ್ತದೆ? From our spirit man to your body. ನಿನ್ನ ಆತ್ಮ ಮನುಷ್ಯನಿಂದ ನಿನ್ನ ಶರೀರಕ್ಕೆ ಬರುತ್ತದೆ. That's what Romans 8:11 says. ಅದಕ್ಕಾಗಿ ರೋಮ 8:11 ಹೇಳುತ್ತದೆ. The one who raised Jesus from the dead dwells in you. ಯೇಸುವನ್ನು ಸತ್ತರೊಳಗಿಂದ ಎಬ್ಬಿಸಿರುವಂತ ಪವಿತ್ರ ಆತ್ಮ ದೇವರು ನಿನ್ನಲ್ಲಿದ್ದಾರೆ. He will quicken your mortal body. ನಿನ್ನ ದೇಹವನ್ನು ಕೂಡ ಆತನು
ಜೀವಿಸುವಂತೆ ಮಾಡುತ್ತಾನೆ, ಶಕ್ತಿವಂತನಾಗಿ ಆರೋಗ್ಯವಾಗುವಂತೆ ಮಾಡುತ್ತಾನೆ. That means health comes from you only. ಅಂದ್ರೆ ಅರ್ಥ ಆರೋಗ್ಯವು ನಿನ್ನಿಂದಲೇ ಬರುತ್ತದೆ. Meditate the word of God. ದೇವರ ವಾಕ್ಯವನ್ನು ಧ್ಯಾನಿಸು. Be filled word of God in your spirit man. ನಿನ್ನ ಆತ್ಮ ಮನುಷ್ಯನಲ್ಲಿ ದೇವರ ವಾಕ್ಯವನ್ನು ತುಂಬಿಕೋ. Let from inside to outside let God's power manifest and heal your sick body. ಅಂತರಂಗದಿಂದ ಹೊರಗಡೆ ಶರೀರಕ್ಕೆ ಆರೋಗ್ಯವು ಪ್ರತ್ಯಕ್ಷವಾಗಿ ಗುಣದಲ್ಲಿ ನಡೆಯುವಂತೆ. Have fellowship with your God. ನಿನ್ನ ತಂದೆಯೊಂದಿಗೆ ಸಹವಾಸ ಮಾಡು. Everything come in order. ಎಲ್ಲವೂ ಕೂಡ ಕ್ರಮಕ್ಕೆ ಬರುತ್ತವೆ. Amen. ಆಮೆನ್. All parts of your body comes in order. ನಿನ್ನ ಶರೀರದಲ್ಲಿ ಎಲ್ಲ ಅವಯವಗಳೊಂದು ಕ್ರಮಕ್ಕೆ ಬರುತ್ತವೆ. All your situations comes in order. ನಿನ್ನ ಪರಿಸ್ಥಿತಿಗಳು ಎದುರಿಸುವಂತ ಪರಿಸ್ಥಿತಿ ಕ್ರಮಕ್ಕೆ ಬರುತ್ತವೆ. You will be gloriously can live in this world. ಈ ಭೂಮಿ ಮೇಲೆ ಮಹಿಮೆ ಉಳ್ಳವನಾಗಿ ನೀನು ಜೀವಿಸ್ತೀಯಾ? But I tell you, give importance to the Lord. ಅದಕ್ಕಾಗಿ ಪ್ರಾರ್ಥನೆಗೆ ಪ್ರಾಮುಖ್ಯತೆಯನ್ನು ಕೊಡು ಅಂತ ಹೇಳ್ತಾ ಇದ್ದಾರೆ. Amen. Don't give excuses. ಏನೋ ಒಂದು ನೆಪಗಲು ಹೇಳಬೇಡ. ಹಿಂಗಾಯ್ತು Give first place. ಮೊದಲನೇ ಸ್ಥಾನವನ್ನು ಕೊಡು. You don't want to see your excuses. ಆತ ನಿನ್ನ ನೆಪಗಳು ನೋಡುವುದಿಲ್ಲ. ಇದಕ್ಕಾಗಿ ನಾನಿದ್ದೇನೆ, ಇದಕ್ಕಾಗಿ ಹಿಂಗಿದ್ದೇನೆ ಅಂತಂದ್ರೆ ಎಕ್ಸ್ಕ್ಯೂಸ್ ಕೊಡಬೇಡ. ಯಾವುದೇ ನೆಪ ಹೇಳಬೇಡ. Hallelujah. Hallelujah. ನೀನು ಯೇಸುವಾಗಿ ಜೀವಿಸಬೇಕಂದ್ರೆ ಜೀವಿಸಬಹುದು. ಯೇಸುವಿಗಾಗಿ ಜೀವಿಸಬಹುದು ಅಂತ ತೀರ್ಮಾನ ಮಾಡಿದ್ರೆ ಜೀವಿಸಬಹುದು. Amen. Amen. Hallelujah. If you want to live healthy, if you want to live prosper, if you want to live victorious, overcomer, I tell you, without giving first place to Jesus, you cannot be ನೀವು overcomer. ಆರೋಗ್ಯವಾಗಿ ಅಭಿವೃದ್ಧಿಯಲ್ಲಿ ಎಲ್ಲದರಲ್ಲಿ ಕೂಡ ನೀನು ಚೆನ್ನಾಗಿ ಜೀವಿಸಬೇಕಂದ್ರೆ ಯೇಸು ಕ್ರಿಸ್ತನಿಗೆ ಮೊದಲ ಸ್ಥಾನ ಕೊಡದೇ ಆಗುವುದಿಲ್ಲ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾನೆ, ಮೊದಲು ಆತನ ರಾಜ್ಯಕ್ಕಾಗಿ ಆತನ ನೀತಿಯಾಗಿ ತವಕಪಡು. ಅದಕ್ಕಾಗಿ ಯೇಸು ಸ್ವಾಮಿ ಹೇಳಿದಾನೆ, Seek first the kingdom of God and his righteousness. and his righteousness. ಅರೆ seek first his kingdom. ಆತನ ರಾಜ್ಯವನ್ನು ಮೊದಟ ನೀನು ಹುಡುಕು. Seek first Jesus. ಯೇಸುವನ್ನು ರಾಜನು ಮೊದಟ ಹುಡುಕು. Give first place to Jesus. ಯೇಸುವಿಗೆ ಮೊದಲ ಸ್ಥಾನ ಕೊಡು. That you will be overcomer. ಅವಾಗ ನೀನು ಜಯಿಸ್ತೀಯಾ. Don't give excuses. ಏನು ನೆಪಗಳನ್ನ ಹೇಳಬೇಡ. Amen. ಆಮೆನ್. ನನಗೆ ಬಹಳ ಕಷ್ಟ ಇದ್ರಿ, ನಾನು ನಿಮ್ಮಂಗೆ ಇರೋಕ್ಕಾಗೋದಿಲ್ಲ. Don't say that. It is possible to everyone. ಎಲ್ಲರಿಗೂ ಕೂಡ ಸಾಧ್ಯವೇ. Amen. ಆಮೆನ್. When God made us possible, how can He will not made you possible? ನಮಗೂ ದೇವರು ನಿಮ್ಗೆ ಸಾಧ್ಯಪಡಿಸ್ತಾ ಯಾಕೆ ಇರುವಾಗ ನಿಮ್ಗೆ ಯಾಕೆ ಸಾಧ್ಯಪಡಿಸುವುದಿಲ್ಲ? Amen. Jesus Christ said, ಯೇಸು ಕ್ರಿಸ್ತನು John 7 chapter 37th verse, ಯೋಹಾನ ಸುವಾರ್ತೆ 7:37ನಲ್ಲಿ, if anyone thirst, come and drink. ಯಾರಿಗಾದ್ರೂ ನೀರಡಿಕೆ ಆಗಿದ್ರೆ ಬಂದು ಕುಡೀರಿ ಎಂದು. ದಾಹ ಇದ್ದವರು ಓಡೋಡಿ ಬರ್ತಾನೆ ಕುಡಿಯೋಕೆ. ದಾಹ ಇದ್ರೆ ಕುಡಿಯುವುದಕ್ಕೆ ಓಡೋಡಿ ಬರ್ತಾರೆ. ನಿಧಾನವಾಗಿ ಬರ್ತಾ ಇದೆ ಅಂದ್ರೆ ನಿನಗೆ ದಾಹ ಇಲ್ಲ. ನಿನಗೂ ನಿಧಾನವಾಗಿ ಬರ್ತಾ ಇದ್ದ ನಿನಗೆ ದಾಹನೇ ಇಲ್ಲ. ದಾಹ ಇದ್ರೇನೆ ಕುಡಿಯುವುದಕ್ಕೆ. ಹಸುವೆ ಇದ್ರೆ ಫಸ್ಟ್ ಓಡೋಡಿ ಹೋಗ್ತಾನೆ ತಿನ್ನೋದಕ್ಕೆ. ಹಸುವಿದ್ರೆ ಯು ಗೋ ಫಸ್ಟ್ ಟು ಈಟ್. Amen. That's what Jesus said. If anyone thirst, come and drink. ಅದಕ್ಕಾಗಿ ಯೇಸು ಹೇಳಿದ್ದಾರೆ, ಯಾರಾದರೂ ದಾಹವಿದ್ರೆ ನೀರಡಿಕೆದಿಂದ ಇದ್ರೆ ಬಂದು ಕುಡೀರಿ. ನಿನ್ನ ದಾಹ ನಿನ್ನ ಆಕ್ಷನ್ಸ್ ನಲ್ಲಿ ಗೊತ್ತಾಗ್ಬಿಡುತ್ತದೆ. ನಿನ್ನ ದಾಹ, ನೀನು ಎಷ್ಟು ದಾಹ ದೇವರಕ್ಕಾಗಿದೆಯೋ ನೀನು ಮಾಡುವಂತ ಕ್ರಿಯೆಗಳಲ್ಲಿ ಕಾಣಿಸ್ತದೆ. Hallelujah. Don't neglect the work of the Lord. ಕರ್ತನ ಕಾರ್ಯವನ್ನು ನಿರ್ಲಕ್ಷ್ಯ ಮಾಡಬೇಡ್ರಿ. Don't give excuses. ಏನೋ ನೆಪಗಳನ್ನು. That problems will be there always. ಯಾವಾಗಲೂ ಸಮಸ್ಯೆಗಳು ಇರುತ್ತವೆ. Don't die in your problems. ನಿನ್ನ ಸಮಸ್ಯೆಗಳೇ ಸಾಯಬೇಡ್ರಿ. Don't die in your sickness. ನೀ ಅನಾರೋಗ್ಯದಲ್ಲೇ Don't ಸಾಯಬೇಡ. die in a crisis. ಕಷ್ಟಗಳಲ್ಲೇ ಸಾಯಬೇಡ್ರಿ. Seek first Jesus. ಮೊದಲನೇದಾಗಿ ಯೇಸುವನ್ನು Give ಹುಡುಕಿರಿ. first place to Jesus. ಯೇಸುವಿಗೆ ಮೊದಲ ಸ್ಥಾನ ಕೊಡ್ರಿ. Amen. ಆಮೆನ್. Hallelujah. Hallelujah. Why we are living today, even today? ಯಾಕೆ ಈ ದಿನ ಕೂಡ ಸಭಾಪಾಲಕರು ಜೀವಿಸ್ತಾ ಇದ್ದಾರೆ? Because Jesus is our first place. ಯೇಸುವೇ ಅವರ ಪ್ರಥಮ ಸ್ಥಾನ ಆಗಿದ್ದರಿಂದ. Amen. ಆಮೆನ್. Hallelujah. Hallelujah. In Revelation, to the Ephesian church, God speaking, ಎಫೆಸಿ ಬರೆದ ಪತ್ರಿಕೆ ಎಫೆಸಿ ಸಭೆಗೆ ದೇವರು ಹೇಳ್ತಾ ಇದ್ದಾರೆ, you lost your first love. ಪ್ರಕಟಣಾ ಗ್ರಂಥದಲ್ಲಿ ಎಫೆಸಿ ಸಭೆಗೆ ಹೇಳ್ತಾ, ನೀನು ಮೊದಲನೇ ಪ್ರೀತಿ ಕಳ್ಕೊಂಡಿದ್ದೀಯ ಅಂತ ಹೇಳ್ತಾನೆ. ಬಹಳ ಟೈಮ್ ನಾನು ದುಃಖ ಪಡ್ತೀನಿ. ನಮ್ಮ ಸಮಯದಲ್ಲಿ ಜನರು ಯವನಸರೆಲ್ಲ ದೇವರಿಗಾಗಿ ಓಡಿದ್ದು ನೋಡಿದ್ದೀನಿ. ಆದರೆ ಈ ಜನರೇಷನ್ದಲ್ಲಿ ಇರುವಂಥ ಈ ಸೋಮಾರಿಗಳನ್ನು ನಾನು ನೋಡಿಲ್ಲ. ಆ ಟೈಮ್ದಲ್ಲಿ ಈ ಸಭಾಪಾಲಕರು ಪ್ರಾರಂಭದಿಂದ ಯವನಸ್ಥರು ನೋಡಿದ್ದಾರೆ, ಆದರೆ ಈ ಟೈಮ್ದಲ್ಲಿ ಇರುವಂಥ ಸೋಮರೆ ಅವರು ಎಷ್ಟು ದೇವರಿಗಾಗಿ ಓಡಾಡ್ತಾ ಇದ್ರು. ಊಟ ಏನು ಅವರು
ನೀರು ಊಟ ಇಲ್ಲದಂತೆ ದೇವರಿಗಾಗಿ ಜೀವಿಸಬೇಕಂತ ಓಡಾಡಿದ್ದಾರೆ ಅಂಥವ್ರು ನೋಡಿದ್ದೇನೆ ನಾನು. ಆದರೆ ಈ ಜನ್ರೇಷನ್ ನೋಡಿದ್ರೆ ಅಸಲು ಸ್ವಲ್ಪ ಆದರೂ ಕೂಡ ಆಸಕ್ತಿ ಇಲ್ಲ. ಪಾಸ್ಟ್ ಅವರು ಅವರ ಸಂತದಲ್ಲಿ ಯವನ ಕಾಲದಲ್ಲಿ ಅಂಥ ಜನರನ್ನು ನೀರಿಲ್ಲ ಊಟ ಇಲ್ಲ ಅಂದರೆ ಕೂಡ ದೇವರಿಗಾಗಿ ಓಡ್ತಾ ಇದ್ರು. ಆದರೆ ಈ ಸಂತತಿಯಲ್ಲಿ ಅಂದರೆ ಈ ಜನರಲ್ಲಿ ಓದಿದವರು, ಚೆನ್ನಾಗಿ ಓದಿದವರು, ಡಾಕ್ಟರ್ ಸ್ಟೂಡೆಂಟ್ಸ್, ಇಂಜಿನಿಯರ್ ಸ್ಟೂಡೆಂಟ್ಸ್, ಗೋಯಿಂಗ್ ಟು ದ ವಿಲೇಜಸ್, ಅವರು ಇಂಜಿನಿಯರ್ಸ್, ಡಾಕ್ಟರ್ಸ್ ಎಲ್ಲರೂ ಕೂಡ ಅವರ ಬ್ಯಾಚ್ದಲ್ಲಿ ಎಲ್ಲರೂ ಕೂಡ ಅವರ ಸಮಸ್ಯೆಗಳು ಅವರು ಹಿಡ್ಕೊಳ್ತಾನೆ ಇದ್ದಿಲ್ಲ. ಅವರು ಎಷ್ಟೋ ಸಮಸ್ಯೆ ಇದ್ದಾರೆ, ಏನು ಹಿಡ್ಕೋದಿಲ್ಲ. ಯೇಸುವಿಗಾಗಿ ಜೀವಿಸಬೇಕಂತ, ಯೇಸುಗಾಗಿ ಜೀವಿಸಬೇಕಂತ ಓಡಿದ್ದಾರೆ ಅವಾಗ. ಆದರೆ ಈ ಜನರೇಷನ್ ನೋಡಿದ್ರೆ ಅಸಲು ಬಾಪ 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 ಅಂತ ಡಂಗೂರು ಹೊಡೆದ್ರೆ ಕೂಡ ಬರಕ್ಕೆ ರೆಡಿ ಇಲ್ಲ. ಬಾಪ 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 ಅಂದ್ರೆ ಕೂಡ ಬರಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ಸಮಯ ಅವ್ರಿಗೆ, ಟೈಮ್ ಇಲ್ಲ ಅವರಿಗೆ. ಯಾಕಂದ್ರೆ ಅವ್ರಿಗೆ ಸಮಸ್ಯೆಗಳು ಹೆಚ್ಚಿದೆ. ಸಮಸ್ಯೆಗಳು ಹೆಚ್ಚಿದೆ. ನಿನ್ನ ಸಮಸ್ಯೆಗಳು ದೇವರಿಗೆ ಬೇಕಾಗಿಲ್ಲ. God doesn't need your problems. He don't want to see your excuses. ನಿನ್ನ ನೆಪಗಳನ್ನು ಆತನು ನೋಡುವುದಕ್ಕೆ ಇಷ್ಟಪಡುವುದಿಲ್ಲ. ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ನಾವು ದೇವರಲ್ಲಿ ಇರಬೇಕು. ಎಲ್ಲ ನಾವೇ ಅಡ್ಜಸ್ಟ್ ಮಾಡಿಕೊಂಡು ದೇವರ ಸಹವಾಸದಲ್ಲಿ ಇರಬೇಕು. ಆಮೆನ್. ಆಮೆನ್. Then only God honors us. ಅವಾಗೇ ದೇವರು ನಿನ್ನನ್ನು ಗೌರವಿಸ್ತಾರೆ. Hallelujah. ಆಮೆನ್. ಆಮೆನ್. ಆ ಜನರೇಷನ್ ತೆಗೆದುಕೊಂಡು ಬರ್ರಿ. ಮತ್ತೆ ಹಿಂದಿನ ದಿವಸಗಳು ಇರುವಂತೆ ತಂಗಿ ಹೇಳ್ತಾ ಇದ್ಲು, ಅಣ್ಣ ಇದು ಸ್ವಲ್ಪ ಒಂದೊಂದು ಕಾಲದಲ್ಲಿ ಬರ್ತೈತೆ ಹಿಂಗೆ ಆಸಕ್ತಿ ಅಂತಂದು ಹೇಳ್ತಾ ಇದ್ಲು ಮೊನ್ನೆ ದಿನ ಮಾತನಾಡ್ತಾ ಹಾಗೆ ಹೇಳ್ತಾ ಇತ್ತು. ಪ್ರಾರಂಭದಲ್ಲಿ ಎಷ್ಟು ಓಡ್ತಾ ಅಂದರೆ ಈ ದಿವಸಗಳಲ್ಲಿ ಹಂಗೆ ಒಂದೊಂದು ಕಾಲಕ್ಕೆ ಹಿಂಗನಾ ಅಂತ ಕೇಳ್ತಾ ಇತ್ತು ನಾನು. ಯಾಕಂದ್ರೆ ಕೆನಿತೆಗಿನ ಕಾಲದಲ್ಲಿ ಇಂಥ ರಿವೈವಲ್ ಇತ್ತು. ಆಮೇಲೆ ಸಮ್ ಪೀಪಲ್ ಇನ್ನು ಜಾನ್ ವೆಸ್ಲಿ ಕಾಲದಲ್ಲಿ ರಿವೈವಲ್, ದೊಡ್ಡ ರಿವೈವಲ್ ಇತ್ತು. ಚಾರ್ಲ್ಸ್ ವೆನ್ನಿ ಇವ್ರ ಕಾಲದಲ್ಲಿ ಆದರೆ ನಮ್ಮ ಕಾಲದಲ್ಲಿ ಯಾಕೆ ಇಲ್ಲ ಅಂತಂದು ಹೇಳಿ ಕೇಳ್ತಾ ಇದ್ಲು. ಯಾಕೆ ಜನರಿಗೆ ಆಸಕ್ತಿ ಇಲ್ಲ? ಆಸಕ್ತಿ ನಾವೇ ತರುವಂತೆ ಮಾಡಬೇಕು. ಆಸಕ್ತಿ ನಾವೇ ತೆಗೆದುಕೊಂಡು ಬರಬೇಕು. ಆಮೇಲೆ ನಾವು ಸರಿಯಾಗಿ ಜೀವಿಸಿದರೆ ಬೇರೆಯವ್ರಿಗೆ ಆಸಕ್ತಿ ಬರುತ್ತದೆ. ನಾವು ಸರಿಯಾಗಿ ಜೀವಿಸುವಾಗ, ನಾವು ನೆಗ್ಲೆಕ್ಟ್ ಮಾಡಿದ್ರೆ ನಮ್ಮನಲ್ಲಿ ನಮ್ಮ ಮಕ್ಕಳಿಗೆ, ನೀವು ಮನೆಯಲ್ಲಿ ನೀವು ನೆಗ್ಲೆಕ್ಟ್ ಮಾಡ್ತಾ ಇದ್ರೆ ನಿಮ್ಮ ಮಕ್ಕಳು ಕೂಡ ನೆಗ್ಲೆಕ್ಟ್ ಮಾಡ್ತಾರೆ ದೇವರನ್ನು. ಅಪ್ಪ ಅಮ್ಮನೇ ಅವರೇ ಬೈಬಲ್ ಓದೋದಿಲ್ಲ. ಅಪ್ಪನೇ ಬೈಬಲ್ ಓದಲ್ಲ, ಅಮ್ಮ ರೀಸೆಂಟ್ಲಿ ಒನ್ ಆಫ್ ದ ಪಾಸ್ಟರ್ ಐ ಮೆಟ್, ರೀಸೆಂಟ್ ಆಗಿ ಒಬ್ಬ ಪಾಸ್ಟರ್ನು ಸಭಾಪಾಲಕರು ಭೇಟಿ ಆಗಿದ್ದಾರೆ. He told me, ಆ ಪಾಸ್ಟರ್ ಹೇಳಿದ್ದಾರೆ, asking him, you are a pastor, why you are not praying? ಅವರ ಮಗ ಕೇಳಿದಾನಂತೆ, ನೀನು ಪಾಸ್ಟರ್ ಅಲ್ಲ, ಅಸಲು ನೀನು ಪ್ರಾರ್ಥನೆ ಮಾಡೋದಿಲ್ಲ. 2 months, since 2 months I am seeing that you are not praying at all. How can you be a pastor? 2 ತಿಂಗಳಿಂದ ನಾನು ನೋಡ್ತಾ ಇದ್ದೆ, ಒಂದು ಸತಿ ಕೂಡ ನೀನು ಪ್ರಾರ್ಥನೆ ಮಾಡ್ತಾ ಇಲ್ಲ, ಹೇಗೆ ನೀನು ಪಾಸ್ಟರ್ ಆಗಿದೆಯಾ ಅಂತ ಕೇಳಿದನಂತೆ. ನೀನು ಹೆಂಗಿರ್ತೀಯೋ ಹಂಗೆ ಹಂಗೆ ಇರ್ತಾರೆ ಮಕ್ಕಳು. ನಿಮ್ಮಲ್ಲಿ ದೇವರ ಆಸಕ್ತಿ, ದೇವರಿಗೆ ಭಯಪಡ್ತಾ ಇದ್ದಾರೆ, ಅವರು ಕೂಡ ಭಯಪಡ್ತಾರೆ. ನೀವು ದೇವರಿಗೆ ಭಯಪಡ್ತಾ ಆಸಕ್ತಿಯಿಂದ ದೇವರ ಮೇಲೆ ದೃಷ್ಟಿಸುವಾಗ ಅವರು ಕೂಡ ಭಯಪಡ್ತಾರೆ ದೇವರಿಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಆಮೆನ್. ನಮ್ಮ ತಂಗಿ ಹೇಳ್ತಾ ಇದ್ಲು, ಅವರ ಅಪ್ಪನ ಅಪ್ಪ ಪಾಸ್ಟರ್, CSI ಪಾಸ್ಟರ್. ನಮ್ಮ ಅಜ್ಜ ಇದ್ದರು CSI ಪಾಸ್ಟರ್. ಅವಾಗ ಆ ದಿವಸಗಳಲ್ಲಿ ಡ್ಯಾಡಿ ಅವರ ಅಪ್ಪ ಅವರು ಪಾಸ್ಟರ್ ಆಗಿದ್ರು. ಅವರು ಪಾಸ್ಟರ್ ಆಗಿ ಜೀವಿಸ್ತಾ ಇದ್ರು. ಎಲ್ಲ ರಿಲೇಟಿವ್ಸ್ ಬಂದಿದ್ದಾರೆ ಅಂತ ಹೇಳಿ ಓಡಾಕಂತ ಮನೆಗೆ ಸ್ವಲ್ಪ ಲೇಟ್ ಆಗಿ ಹೋಗಿದ್ದಾರೆ. ಅವರು ಅಮ್ಮ ಮದುವೆ ಆಗಿದ್ದ ಪ್ರಾರಂಭ ದಿವಸಗಳಲ್ಲಿ ಯಾರೋ ಸಂಬಂಧಿಕರೆಲ್ಲರೂ ಬಂದಿದ್ದಾರಂತ ಒಡ ಅವೆಲ್ಲ ಮಾಡಿಕೊಂಡು ಸ್ವಲ್ಪ ಲೇಟ್ಗೆ ಹೋಗಿದ್ದಾರಂತೆ ಚರ್ಚಿಗೆ. 7-15 ಗಂಟೆ. ಪಾಸ್ಟರ್ ಆತ ಅವರ ಅಪ್ಪನಪ್ಪ, ನಮ್ಮ ಅಜ್ಜ ಪಾಸ್ಟರ್ ಅಂದ್ರೆ ಡ್ಯಾಡಿ ಅವರ ಅಪ್ಪ. ಅಲ್ಲಿ ಯಾಕೆ ಲೇಟ್ ಬಂದಿದ್ರಿ ಅವ್ರನ್ನು ಕೇಳಿದಾರಂತೆ. ಊರಿನ ಸಂಬಂಧರು ಬಂದಾರಲ್ಲ, ಸ್ವಲ್ಪ ವಡ ಮಾಡಿ ಬಂದ್ಕೊಳ್ಳಿ ತಿನ್ನೋ ಸಲುವಾಗಿ ವಡ ಮಾಡಿ ವಡ ಅದು ಪಕೋಡ ಮಾಡಿ ಬಂದಿದ್ದೀರ ಅಂತ ಹೇಳಿದಾರಂತೆ. ಮನೆಗೆ ಫಸ್ಟ್ ಬಂದಿದ್ಕೊಳ್ಳಿ ಆ ವಡೆ ಎಲ್ಲ ತೆಗೆದುಕೊಂಡೋಗಿ ಆ ಕಾಲುವೆದಲ್ಲಿ ಹಾಕ್ಬಿಟ್ಟಿದ್ದಾರೆ. ಆತನು ಹೋಗಿ ಆ ವಡೆ ಎಲ್ಲ ಕೂಡ ಕಾಲುವೆದಲ್ಲಿ ಹಾಕಿದ್ದಾರಂತೆ. ಅವಾಗ ನೆಕ್ಸ್ಟ್ ವಾರ ಅವರು ಕರೆಕ್ಟ್ ಆಗಿದ್ದಾರೆ. ನೆಕ್ಸ್ಟ್ ವಾರದಿಂದ ಅವರು ಕರೆಕ್ಟಾಗಿ ಹೋಗುವುದಕ್ಕೆ ಏನು ಮಾಡಿದ್ರೆ ಮತ್ತೆ ಮುಂಚೆನೆ ಮಾಡ್ಕೋಬೇಕಂತೆ. ಆಸಕ್ತಿ ಆ ಪಾಸ್ಟರ್ಗಿರುವಂಥ ಮನಸ್ಸು ನಮಗೆ ಯಾಕೆ ಇಲ್ಲ? ಆ ಅಜ್ಜಕ್ಕೆ ಪಾಸ್ಟರ್ ಆಗಿ CSIದಲ್ಲಿ ಅಷ್ಟು ಆಸಕ್ತಿ ಇದ್ರೆ ನಮಗೆ ಯಾಕಿಲ್ಲ? ಈ ಜನರೇಷನ್ ನಾನು ಕಾಣ್ತಾ ಇಲ್ಲ, ಈ ಸಂತತಿಯಲ್ಲಿ ಕಾಣಿಸ್ತಾ ಇಲ್ಲ ಆಸಕ್ತಿಯನ್ನು. ನಾವು ಅಡ್ಜಸ್ಟ್ ಆಗಬೇಕು. ಸ್ಪಿರಿಚುವಲ್ ಥಿಂಗ್ಸ್ಗೆ ನಾವು ಅಡ್ಜಸ್ಟ್ ಆಗೋದಿಲ್ಲ. ಸ್ಪಿರಿಚುವಲ್ ವಿಷಯಕ್ಕೆ ನಾವು ಅಡ್ಜಸ್ಟ್ ಆಗಬೇಕು, ಆದರೆ ಆ ಸ್ಪಿರಿಚುವಲ್ ವಿಷಯಗಳು ನಮಗೆ ಅಡ್ಜಸ್ಟ್ ಆಗಬೇಕಂತ ನೋಡ್ತೀವಿ. Don't be like that. If you live like that, you cannot please God. ಒಂದು ವೇಳೆ ಹಾಗೆ ಜೀವಿಸ್ತಾ ಇದ್ರೆ ನೀನು ದೇವರನ್ನು ಮೆಚ್ಚಿಸಲು ಆಗುವುದಿಲ್ಲ. Without faith it is impossible to please God. ವಿಶ್ವಾಸವಿಲ್ಲದೆ ಕರ್ತನನ್ನು ಸಂತೋಷಪಡಿಸುವುದು ಅಸಾಧ್ಯ. If you want to please God, ನೀನು ಕರ್ತನನ್ನು ಸಂತೋಷಪಡಿಸಬೇಕಂದ್ರೆ you give first place to Jesus. ಮೊದಲನೇ ಸ್ಥಾನವು ವಿಶ್ವಸಿಸಿ ಆತನ ವಿಷಯಗಳಿಗೆ ಪ್ರಾಧಾನ್ಯತೆ ಕೊಡಬೇಕು. Praise the Lord. Praise God.